ಟಕಟಕನ್ ಓದಿ. 2 ಕೊರಿಂಥ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸಿದೆ, ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ನಾವು ಜೀವಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗೆ ನೀವೇ ನಿಮ್ಮ ಮನಸ್ಸು ಮೇಲೆ ಕೈ ಇಟ್ಕೊಂಡು ಹೇಳಿ, ಜೀವಿಸುವವರು ಇನ್ನು ಮೇಲೆ ನನಗಾಗಿಯೇ ಜೀವಿಸ್ತೀರಾ. ನನಗಾಗಿ ಈ ಲೋಕಕ್ಕೆ ಬಂದು, ನನಗಾಗಿ, ನನ್ನ ಶಾಪಕ್ಕಾಗಿ, ನನ್ನ ಪಾಪಕ್ಕಾಗಿ, ನನ್ನ ದರಿದ್ರ, ಎಲ್ಲ ಹೇಳ್ರಿ, ನನ್ನ ದರಿದ್ರಕ್ಕಾಗಿ, ನನ್ನ ಅಸಮಾಧಾನಕ್ಕಾಗಿ, ನನ್ನ ಕಣ್ಣೀರಿಗಾಗಿ, ನನ್ನ ನಿತ್ಯ ನರಕಕ್ಕಾಗಿ, ಬಿಡಿಸುವುದಕ್ಕಾಗಿ ಸತ್ತು ಬದುಕಿ ಬಂದ್ರಲ್ಲ, ಹೇಳ್ರಿ, ಆತನಿಗಾಗಿ ನಾನು ಜೀವಿಸುತ್ತೇನೆ. ಆಮೆನ್. ಮಾಡ ಕೆಲಸ ಇಲ್ವಾ ಯೇಸು ಸ್ವಾಮಿ? ಪರಲೋಕದ ತನ್ನ ಸಕಲ ಮಹಿಮೆಯನ್ನು ಬಿಟ್ಟು ನೀನು ನಾನು ದರಿದ್ರನಾಗಿ ಇದ್ದಿದ್ದರಿಂದ ನಿನ್ನನ್ನು ನನ್ನನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕಾಗಿ ಆತನು ಶಿಲುಬೆ ಮೇಲೆ ದರಿದ್ರನಾಗಿ ಮಾರ್ಪಟ್ಟನು ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಮಾಡೋ ಕೆಲಸ ಇಲ್ವಾ ಯೇಸು? ನಿನ್ನ ಮೇಲೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಮಮತೆಯನ್ನು ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಜೀವಿಸುವವರು ಇನಿ ನಮಗಾಗಿಯೇ ನಾವು ಜೀವಿಸೋದು ಯೋಚನೆ ಮಾಡಿದ ಸ್ವಲ್ಪ ಆ ದೇವರು ಮಾಡಿದ ಪುಣ್ಯ ಕ್ರಿಯೆಗಳಿಗಾಗಿ ನಾವು ಜೀವಿಸುವವರಾಗಿರೋಣ. ಬರೀ ಶಿಲುವೆ ಮರಣ ಮಾತ್ರ ಮಾಡಿ ಇಲ್ಲಿ ಮುಗಿಸಿಕೊಟ್ಬಿಟ್ಟು ಹೋಗಿಲ್ಲ. ಹಲ್ಲೆಲೂಯಾ. ನಿನಗಾಗಿ ನನಗಾಗಿ ಒಂದು ಮಹಿಮೆ ಪರಲೋಕದಲ್ಲಿ ಕಾದಿದೆ. ಅದು ಈ 2 ಕಣ್ಗಳು ಖಂಡಿತವಾಗಿ ಕಾಣುತ್ತೆ. ಈ ಹೃದಯ ಅಲ್ಲಿ ವರ್ಣಿಸುತ್ತೆ. ಆಮೇಲೆ ಏನು ಒಂದು ಆಮೇಲೆ ಯಾರಿಗೆ ನಿಮ್ ಕತೆ ಹೆಂಗ್ ಗೊತ್ತಾಗ್ಬಿಡೈತೆ, ಇರುತ್ತಾ ಅದೆಲ್ಲ ನಡೆಯುತ್ತಾ ಹಂಗಾಗ್ಬಿಡೈತೆ. ನಂಬಿದವನಿಂದ ಹೊಟ್ಟೆ ಒಳಗಡೆಯಿಂದ ಜೀವ ಒಳೆ ಬರುತ್ತೆ. ನಾನು ನಂಬಿದ್ದೇನೆ, ಅದಕ್ಕೆ ಈ ವಾಕ್ಯಗಳು ನನ್ನ ಹೊಟ್ಟೆ ಒಳಗಿಂದ ಜೀವ ಒಳೆಯಾಗಿ ನಿಮ್ಮ ಬಳಿಗೆ ಹರಿಯುತ್ತಾ ಇದೆ. ಆಮೇಲೆ ಒಳೆ ನೋಡಿದ್ದೀರಾ? ಕಾವೇರಿ ಒಳೆ ಅಲ್ಲಿಂದ ಅದು ತಮಿಳುನಾಡುವರೆಗೂ ಹರಿಯುತ್ತೆ. ಆದ್ರೆ ಅದು ಹರಿಯುವಾಗ ದಡದಲ್ಲಿ 2 ಕಡೆ ಇರೋ ದಡದಲ್ಲಿ ಎಷ್ಟು ಜನರಿಗೆ ಪ್ರಯೋಜನವಾಗಿದೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಜೀವಿಗಳಿಗೆ, ಜೀವ ಜಂತುಗಳಿಗೆ, ಜಾನುವಾರುಗಳಿಗೆ, ವ್ಯವಸಾಯ ಮಾಡೋರಿಗೆ, ಕುಡಿಯುವುದಕ್ಕೆ ಎಲ್ಲಕ್ಕೂ ಪ್ರಯೋಜನವಾಗಿದೆ. ಅದೇ ಪ್ರಕಾರ ನಂಬುವವನಿಂದ ದೇವರ ವಾಕ್ಯಗಳು ತನ್ನ ಹೃದಯದಿಂದ ಹೊಟ್ಟೆ ಒಳಗಿಂದ ಜೀವ ಒಳೆಯಾಗಿ ಹರಿಯುವಾಗ ಆ ನದಿಯನ್ನು ನಾವು ಉಪಯೋಗಿಸಿಕೊಳ್ಬೇಕು. ಆಮೇಲೆ ಅವಾಗ ಅದು ಪ್ರಯೋಜನ ಆಗೋದು. ಇಲ್ಲ ಅಂದ್ರೆ ಅದು ನಮ್ಮ ಖಂಡಿತವಾಗಿ ಹೇಳ್ತೀನಿ ನೋಡಿ, ಉದ್ಧಾರಕ್ಕೆ ಆಗಲ್ಲ. ನಾವು ಉದ್ಧಾರಕ್ಕೆ ಅಂದ್ರೆ ಆ ಆಶೀರ್ವಾದ ಪಡೆದುಕೊಳ್ಳಲ್ಲ. ಆಮೇನಂತ ಅದನ್ನ ಹಾಗೆ ಅಲೋಡ್ ಮಾಡ್ಕೊಬೇಕು, ಸ್ವೀಕಾರ ಮಾಡ್ಕೊಬೇಕು. ಆವಾಗ ಆ ಕ್ರಿಯೆಗಳು ನಾವು ಕಣ್ಣಾರೆ ಕಾಣೋದು. ಪ್ರೈಸ್ ಅಲ್ಲ, ನಮ್ಮ ಜೀವಿತದಲ್ಲಿ ಕಂಡಿದ್ದೇವೆ. ಅದಕ್ಕೆ ಹೇಳ್ತಾ ಇದ್ದೇವೆ. ಅದಕ್ಕೆ ಜೀವಕರವಾದ ಒಳೆಗಳು ವಾಕ್ಯವಾಗಿ ನಮ್ಮಲ್ಲಿ ಹರಿದು ಬರ್ತಾ ಇದೆ. ಹಲ್ಲೆಲೂಯಾ. ಇವತ್ತು 3 ಗಂಟೆಗೆ ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೆ. ಪ್ರಾರ್ಥನೆ ಮಾಡ್ತೀನಿ 3 ಗಂಟೆಗೆ ಅಂತ ಹೇಳ್ತಾ ಇಲ್ಲ. ನಾ ಯಾವಾಗಲೂ 3 ಗಂಟೆಗೆಲ್ಲ ಪ್ರಾರ್ಥನೆ ಮಾಡಲ್ಲ. ಯಾವತ್ತೋ ಒಂದು ದಿನ ಪರಿಶುದ್ಧ ಆತ್ಮನು ನನ್ನನ್ನು ಪ್ರೇರಿಸುವಾಗ ಮಾತ್ರ ಎದ್ದು ಕೂತ್ಕೊಂಡು ನಾನು ಪ್ರಾರ್ಥಿಸಿ. ಆಮೇಲೆ 2 ವಾಕ್ಯ ರಾತ್ರಿನೇ ಆಗ್ತದೆ. 2 ವಾಕ್ಯ ಏನಾಗ್ತದೆ? ರಾತ್ರಿನೇ ಆಗ್ತದೆ. ಓದಿ ಆ ವಾಕ್ಯ 2. ಫಸ್ಟ್ ಕೆಳಗಡೆ ಇರೋ ವಾಕ್ಯ ಓದಿ, ಆಮೇಲೆ ಮೇಲೆ ಇರೋ ವಾಕ್ಯ ಗ್ರೂಪ್ ಅಲ್ಲಿ ನೋಡಿ. ಕೆಲವರು ಎಕ್ಸೈಟ್ ಆಗ್ಬಿಟ್ಟಿದ್ದೀರಾ, ಒಬ್ಬ ಏನು ಮಾಡೋಕ್ಕಾಗಲ್ಲ, ಇರೋರು ಧನ್ಯರು ಅಂತ ತಿಳ್ಕೊಂಡು. ಕೆಳಗಡೆ ಇರೋ ವಾಕ್ಯ ಓದಿ. 2 ಕಳಿಸಿದ್ದೀನಿ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ, ನಾನು ಹೇಳಿದ್ದು ಮೇಲೆ ವಾಕ್ಯ ಅಲ್ಲ, ಕೆಳಗಡೆ ಒಂದು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲೇ ಜೀವಿಸುತ್ತಾರೆ. ಆಮೇಲೆ ಇನ್ನು ನಾನು ಬದುಕ್ತಾ ಇರೋದು ನಾನಲ್ಲ. ಸುರೇಶ್ ಅನ್ನುವನು ಯಾವತ್ತೂ ಸತ್ತೋಗ್ಬಿಟ್ಟ. ಹಲ್ಲೆಲೂಯಾ. ಕ್ರಿಸ್ತನಾಗಿ ಜೋಸಫ್ ಆಗಿ ಇವತ್ತು ಹುಟ್ಟಿದ್ದೇನೆ. ಇವತ್ತು ನಾನು ಸುರೇಶ್ ಆಗಿಲ್ಲ, ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಆದ್ರಿಂದ ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾರೆ. ಮೇಲೆ ವಾಕ್ಯ ಓದಿ. ಆದರೆ ಕ್ರಿಸ್ತನು ನನ್ನಲ್ಲಿ ಇದ್ದರೆ ಓದಿ.
ದೇಹವು ಪಾಪದ ದೆಸೆಯಿಂದ ಸತ್ತದಾಗಿದೆ. ಈ ದೇಹದಲ್ಲಿ ಏನಿದೆ? ಇನ್ನು ಏನಿದೆ ಈ ದೇಹದಲ್ಲಿ? ನನ್ನ ಗಮನಿಸಿ, ಇನ್ನು ಈ ದೇಹದಲ್ಲಿ ಏನಿದೆ? ಕ್ರಿಸ್ತನು ನನ್ನ ಆತ್ಮದೊಂದಿಗೆ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಯೇಸು ನನ್ನ ಆತ್ಮದೊಂದಿಗೆ ಕಲಿಸಲ್ಪಟ್ಟಿದ್ದಾರೆ. ಆತ್ಮ ಒಳಗಡೆ ಇದೆ, ಅದು ನೀತಿ ಉಳ್ಳದಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿ ನೀತಿವಂತನಾಗಿದ್ದರು, ಆತನು ಪರಿಶುದ್ಧನಾಗಿದ್ರು. ಆದ್ರಿಂದ ಇವತ್ತು ಯೇಸು ಪರಿಶುದ್ಧನಾಗಿ ಆತ್ಮನಾಗಿ ಮಾರ್ಪಟ್ಟು ನನ್ನ ಆತ್ಮದೊಂದಿಗೆ ಆತನು ಏನಾಗಿದ್ದಾರೆ? ಬೆರಕೆಯಾಗಿದ್ದಾರೆ. ಆದ್ರಿಂದ ಆತ್ಮ ಪರಿಶುದ್ಧ ಉಳ್ಳದಾಗಿದೆ, ಆತ್ಮ ನೀತಿ ಉಳ್ಳದಾಗಿದೆ. ಆದ್ರೆ ಈ ದೇಹ ಏನಾಗಿದೆ ಅಂದ್ರೆ ಪಾಪ ಉಳ್ಳದಾಗಿದೆ. ಈ ದೇಹದ ಮೇಲೆ ನಾನು ಚಿಂತೆ ಮಾಡ್ತಾ ಇಲ್ಲ, ಈ ದೇಹದ ವಿಷಯದಲ್ಲಿ ನಾನು ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ನನ್ನ ಆತ್ಮದ ವಿಷಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಳಗಡೆ ಜೀವಿಸುವಂತ ಮನುಷ್ಯ ನಾನಲ್ಲ, ನನ್ನ ಕ್ರಿಸ್ತನೇ ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ನೀವು ಭಾವಿಸ್ಕೊಳ್ಬೇಕು, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಮೇಲಿರೋ ಈ ಮನುಷ್ಯನ ದೇಹ ಪಾಪದಿಂದ ಉಂಟಾಗಿರೋದು, ಇದು ಸತ್ತದಾಗಿದೆ, ಇದು ಸತ್ತೋಗಿದೆ, ಇದರಲ್ಲಿ ಪಾಪ ಇದೆ. ಯಾಕಂದ್ರೆ ಪಾಪದ ಸಂಬಳ ಏನಂತೆ? ಇದಕ್ಕೆ ಏನಿದೆ? ಮರಣ. ಆದ್ರೆ ಒಳಗಡೆ ಇರೋ ನಿನ್ನ ಆತ್ಮಕ್ಕೆ ದೇವರ ಆತ್ಮ ಇರುವುದರಿಂದ ಆ ಆತ್ಮ ಅದು ನೀತಿ ಉಳ್ಳದಾಗಿದೆ, ಅದು ಪರಿಶುದ್ಧ ಉಳ್ಳದಾಗಿದೆ. ಹಲ್ಲೆಲೂಯಾ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ವಾಕ್ಯ. ಜೀವಿಸುವವನು ಇನ್ನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸುವವರಾಗಿದ್ದಾನೆ. ಆಗ ಕ್ರಿಸ್ತನು ನಮ್ಮಲ್ಲಿ ಜೀವಿಸುವುದು. ಆದರೆ ಈ ದೇಹ ಸತ್ತದಾಗಿದೆ, ಈ ದೇಹದಲ್ಲಿ ಪಾಪ ಇದೆ, ಈ ದೇಹದಲ್ಲಿ ಕೋಪ ಇದೆ, ಈ ದೇಹದಲ್ಲಿ ಹೊಟ್ಟೆ ಕಿರ್ಚಿದೆ, ಈ ದೇಹದಲ್ಲಿ ಇನ್ನೊಬ್ಬರನ್ನ ಚುಚ್ಚಿ ಮಾತಾಡೋ ವಿಷಯಗಳಿದೆ ಈ ದೇಹ ಶರೀರದಲ್ಲಿ. ಆದರೆ ಆತ್ಮದಲ್ಲಿ ಇಲ್ಲ. ಯಾಕಂದ್ರೆ ಆ ನಿನ್ನ ಆತ್ಮದಲ್ಲಿ ಕ್ರಿಸ್ತನ ಆತ್ಮ ಇದ್ದಾರೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇವೆಲ್ಲ ಜ್ಞಾನಸ್ನಾನದ ಮೂಲಕ ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿಲ್ವಾ? ಯಾರೆಲ್ಲ ದೀಕ್ಷೆ ಸ್ಥಾನ ತೆಗೆದುಕೊಂಡ್ರು ಅಷ್ಟು ಜನ ಶಿಲುಬೆಗೆ ಒಡೆಯಲ್ಪಟ್ಟವರು ಅಂತ ಅರ್ಥ. ನಿಮ್ಮ ಹಳೆಯ ಜೀವಿತ ಶಿಲುಬೆಗೆ ಒಡೆಯಲ್ಪಟ್ಟಿದೆ. ನಿಮ್ಮ ಜೀವಿತ ಇವತ್ತು ನಿಮ್ಮದಲ್ಲ, ಅದು ಕ್ರಿಸ್ತನ ಜೀವಿತವಾಗಿದೆ. ಆದುದರಿಂದ ಕ್ರಿಸ್ತನು ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ದೇಹ ಮರಣ ಹೊಂದಿದಾಗಿದೆ. ಮತ್ತೆ ಓದಿ ಅದರಲ್ಲಿ ಕೆಳಗಡೆ. ಆದ್ರೆ ಆತ್ಮವು ನೀತಿಯ ದೆಸೆಯಿಂದ. ಹೋದ್ರೆ ಯಾಕೆ ಓದ್ತಾ ಇಲ್ಲ ನೀವೆಲ್ಲ? ಆತ್ಮವು ನೀತಿಯ ದೆಸೆಯಿಂದ ಅದು ಜೀವ ಸ್ವರೂಪವಾಗಿದೆ. ಈ ದೇಹದ ಮೇಲೆ ನಾವು ಟೆನ್ಷನ್ ತಗೊಳ್ಬಾರ್ದು. ಇದಕ್ಕೆ ಶುಗರ್ ಇದೆ, BP ಇದೆ. ಮೊನ್ನೆ ನೋಡಿ BP ಲೋ ಆಗೋಯ್ತು, ಮೊನ್ನೆ BP ಲೋ ಆಗೋಯ್ತು, ಎಲ್ಲವೂ ಇದೆ ಇದಕ್ಕೆ. ಆ BP ಲೋ ಆಗ್ತಾ ಇದ್ದ ಒಬ್ರು ಫೋನ್ ಮಾಡ್ತಾರೆ, ಆದ್ರೂ ಇಂಜೆಕ್ಷನ್ ಹಾಕೊಂಡು ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ನೋಡಿದ್ರೆ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹಿಂಗಿದೆ. ಹಲ್ಲೆಲೂಯಾ. ಬಾಗಿಲ ಹತ್ರ ನಾನು ಚಂದ್ರ ಕೂತ್ಕೊಂಡು ನಿಂತು ಬಾಗಿಲು ತಟ್ಟಿ ಆಮೇಲೆ ಎಬ್ಬರಿಸಿ, ಏನು ವಿಷಯ, ಏನಾಯ್ತು, ಅರ್ಜೆಂಟ್ ಫೋನ್ ಮಾಡಿದ್ರು. ಏನಿಲ್ಲ, ಸುಮ್ಮನೆ ಮಾಡಿ. ಏನು ದೇಹ ಸತ್ತದಾಗಿದೆ, ಅದ್ರ ಒಳಗಡೆ ಇರೋ ಆತ್ಮವು ಆತ್ಮ ಸ್ವರೂಪವಾಗಿದೆ. ಯಾಕಂದ್ರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆಮೇಲೆ ದೇವರು ಕಣ್ಣಿಗೆ ಕಾಣಿಸಲ್ಲ, ಆತನು ಆತ್ಮ ಸ್ವರೂಪಿಯಾಗಿರುವುದರಿಂದ ಆತನು ನಮ್ಮೊಳಗೆ ಇದ್ದಾನಂತ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು, ನಂಬಬೇಕು, ನಾವು ವಿಶ್ವಾಸಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ಜೀವಿಸುವವರು ಇನ್ನು ನಮಗಾಗಿ ನಾವು ಜೀವಿಸದೆ ನಮಗಾಗಿ ಸತ್ತು ಎದ್ದು ಬಂದಾತ ಆ ಕ್ರಿಸ್ತನಿಗಾಗಿ ನಾವು ಜೀವಿಸುವವರಾಗಿರಬೇಕು. ಹಲ್ಲೆಲೂಯಾ. ಎಲ್ಲಿ ಜೀವಿಸಬೇಕು? ಈ ಲೋಕದಲ್ಲಿ. ಪರಲೋಕದಲ್ಲಿ ಜೀವಿಸಕ್ಕಾಗಲ್ಲ. ನಾವು ಕೊಟ್ಟಿರೋ ಚಾನ್ಸ್ ನಮಗೆ ಈ ಭೂಲೋಕದಲ್ಲಿ ಮಾತ್ರನೇ. ಪರಲೋಕದಲ್ಲೆಲ್ಲ ಆ ಥರ ಎಲ್ಲ ಇಲ್ಲಿ ಮಾಡೋ ಥರ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ನಡೀತೀವಲ್ಲ ಆ ಥರ ಹ್ಯಾಬಿಟೇ ಅಲ್ಲಿ ಇರಲ್ಲ. ಆದ್ರಿಂದ ಇಲ್ಲಿ ಇರುವವರೆಗೂ ನಾವು ಜೀವಿಸಬೇಕಂತ ದೇವರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದು ಮಾತ್ರ ಅಲ್ಲ, ದೇವರನ್ನು ನಾವು ನಂಬುವವರಾಗಿರ್ಬೇಕು. ಏನ್ ಮಾಡಬೇಕು? ಯೇಸು ಸ್ವಾಮಿಯನ್ನು ಏನ್ ಮಾಡಬೇಕು? ನಂಬಿಕೆ ಮೊದಲು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಭೂಲೋಕಕ್ಕೆ ಬಂದ್ರಲ್ಲ, ಭೂಲೋಕಕ್ಕೆ ಬಂದು 12 ಶಿಷ್ಯರನ್ನು ಯೇಸು ಸ್ವಾಮಿ ಆರಿಸ್ಕೊಳ್ತಾರೆ. ಎಷ್ಟು ಶಿಷ್ಯರು? 12 ಜನ. 12 ಶಿಷ್ಯರನ್ನು ದೇವರು ಆರಿಸ್ಕೊಳ್ತಾರೆ. 12 ಹೆಂಗಿತ್ತು? 12 ಜನನ ಗುಣ ಹೇಗಿತ್ತು? ಸ್ವಭಾವ ಹೇಗಿತ್ತು? ನೀವು ಹೇಗೆ ತಿಳಿದುಕೊಂಡಿರ್ತೀರ? 12 ಜನರ ಸ್ವಭಾವವು ಹೇಗಿತ್ತು ಗೊತ್ತಾ? ಹೇಗಿದ್ದಿರ್ಬೋದು ಗೊತ್ತಾ? ಇವಾಗ ಸಭೆಯಲ್ಲಿ
ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಇದ್ದೇ ಇರುತ್ತೆ. ನನಗೊಂದು ಸ್ವಭಾವ ಇರುತ್ತೆ, ಅವ್ರಿಗೊಂದು ಒಂದೊಂದು ಸ್ವಭಾವ ಇರುತ್ತೆ ಅಲ್ವಾ? ಒಂದೇ ತರ ಇರುತ್ತಾ? ಇರಲ್ಲ. ಆದ್ರೆ ಯೇಸುವಿಗೆ ಒಂದೇ ತರಾನೇ ಇತ್ತು. ಯೇಸುವಿನ ಟಾರ್ಗೆಟ್ ಏನು ಗೊತ್ತಾ? ಇಡೀ ಮಾನವ ಕುಲಕ್ಕೆ ರಕ್ಷಣೆಯನ್ನು ತಂದು ಕೊಡೋದೇ ಯೇಸುವಿನ ಟಾರ್ಗೆಟ್ ಇದೆ. ಒಂದೇ ಗುಣ, ಒಂದೇ ಸ್ವಭಾವ. ಆತನು ದೇವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಸಾರಬೇಕು, ಕಲ್ವಾರಿ ಶಿಲುಬೆಯನ್ನು ಹೊರಬೇಕು, ಶಾಪ ಪಾಪ ಮರಣಗಳಲ್ಲಿ ಇರುವಂತ ಮಾನವರನ್ನು ಆ ಶಿಲುಬೆಯ ಮರಣದ ಮೂಲಕ ಬಿಡಿಸಬೇಕು, ದೇವರ ರಾಜ್ಯಕ್ಕೆ ಹೋಗ್ಬೇಕು. ಆತನಿಗಿದ್ದಿದ್ದು ಒಂದೇ ಸ್ವಭಾವ. ಹಲ್ಲೆಲೂಯಾ. ಆದರೆ ಶಿಷ್ಯರಿಗಿದ್ದಂಥ ಸ್ವಭಾವ ಹಲವಾರು ವಿಷಯವಾದ ಸ್ವಭಾವ. ಆದ್ರೆ ಅಂತ ಶಿಷ್ಯರನ್ನೇ ದೇವರು ಆರಿಸ್ತಾರೆ. ನೀವು ತಿಳ್ಕೊಂಬರ್ಬೋದು, ಶಿಷ್ಯರುಗಳೆಲ್ಲ ಬ್ಯಾಚುಲರ್ ಇಲ್ಲ, ಕೆಲವರು ಮದುವೆ ಆಗಿದ್ರು. ಈ ಪೇದ್ರಿಗೆಲ್ಲ ಮದುವೆ, ಇನ್ನೂ ಕೆಲವು ಶಿಷ್ಯರುಗಳಿಗೆ ಮದುವೆ ಆಗಿತ್ತು. ಆದರೆ ಯೇಸು ಸ್ವಾಮಿ ಕರೆಯುವಾಗ ಅವ್ರಿಗೆ ಆರಂಭ ಕೆಲವೊಂದು ವಿಷಯಗಳ ನಂಬಿಕೆ ಉಂಟಾಯಿತು. ಯೇಸು ಸ್ವಾಮಿ ಮಾಡುವಂತ ಅದ್ಭುತ ಅತಿಶಯಗಳನ್ನು ಕಾಣುವಾಗ ಕೆಲವೊಬ್ಬರಿಗೆ ನಂಬಿಕೆ ಸಡನ್ ಆಗಿ ವಿಶ್ವಾಸ ಬಂತು. ಆದ್ರೇನು ಮತ್ತೆ ಮತ್ತೆ ಅವರು ಅಲ್ಪ ವಿಶ್ವಾಸದಲ್ಲಿ ಹೋಗುವವರಾದರು. ಇವಾಗ ನಂಬಿದ್ರಿಂದ ಫಸ್ಟ್ ಪೇದ್ರನ್ನು ಒಂದು ಅದ್ಭುತ ಮಾಡಿ ತೋರಿಸ್ತು. ಅವನು ರಾತ್ರಿ ಎಲ್ಲ ಮೀನು ಹಿಡಿಯಕ್ಕೆ ಹೋಗಿದ್ದ. ಅವನಿಗೆ ಏನು ಸಿಕ್ಕಿಲ್ಲ? ಮೀನೇ ಸಿಕ್ಕಿಲ್ಲ. ಒಬ್ಬ ಮೀನು ಬೇಟೆಗಾರನಿಗೆ ಎಷ್ಟು ಸಮಯಕ್ಕೆ, ಎಷ್ಟು ಆಳಕ್ಕೆ, ಎಷ್ಟು ದೂರ ಹೋಗಿ ಆಳದಲ್ಲಿ ಬಲೆ ಬೀಸಿದ್ರೆ ಮೀನುಗಳು ಸಿಕ್ಕುತ್ತೆ, ಅಲ್ಲಿ ಎಂತ ಮೀನುಗಳು ದೊರಕುತ್ತೆ ಅಂತ ಒಬ್ಬ ಮೀನು ಬೇಟೆಗಾರನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಅವನು ಹೋದ, ಅವನ ಟ್ಯಾಲೆಂಟ್ ಪ್ರಕಾರನೇ ಹೋದ, ಆದ್ರೆ ಏನು ಸಿಕ್ಕಿಲ್ಲ. ಬೆಳಗ್ಗೆ ಬಂದು ಅಣ್ಣ ತಮ್ಮಂದಿರು ಬಲೆನ ತೊಳಿತಾ ಇದ್ದಾರೆ ದಡದಲ್ಲಿ. ಅವಾಗ ಯೇಸು ಅವರನ್ನು ಸಂಧಿಸುವಾಗ ಯೇಸು ಹೇಳ್ತಾರೆ, ನಡಿ ನಾವು ಮೀನು ಬೇಟೆಗಾಗಿ ಹೋಗೋಣ. ಏನ್ ಬೇಟೆಗೆ? ಮೀನು ಬೇಟೆಗಾಗಿ ಹೋಗೋಣ ನಡಿ ಅನ್ನುವಾಗ, ಅಯ್ಯೋ ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ, ನಮಗೇನು ಸಿಕ್ಕಿಲ್ಲ, ಇಷ್ಟೊತ್ತಲ್ಲಿ ಹೋದ್ರೆ ಏನು? ಅವಾಗ ಯೇಸುಸ್ವಾಮಿ ಮತ್ತೆ ಹೇಳುವಾಗ ಅವನು ಏನ್ ಹೇಳ್ತಾನೆ? ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡುತ್ತೇವೆ. ಯಾಕಂದ್ರೆ ಅವನು ಮೊದಲೇ ಯೇಸುವಿನ ಅದ್ಭುತವಾದ ವಿಷಯವನ್ನು ಕಿವಿಯಾರೆ ಕೇಳಿರ್ತಾನೆ, ಕಣ್ಣಾರೆ ಕಂಡಿಲ್ಲ, ಕಿವಿಯಾರೆ ಕೇಳಿರ್ತಾನೆ. ಹೇಗೆ ಅಂದ್ರೆ, ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಇರುವಾಗ ಒಂದು ಕಾನಾನೂರು ಮದುವೆಗೆ ಹೋಗ್ತಾರೆ. ಯೇಸು ಸ್ವಾಮಿ ಕಾನಾನೂರು ಮದುವೆಗೆ ಹೋಗುವಾಗ ಆ ಯೂದರ ಕಲಾಚಾರದ ಪ್ರಕಾರ ಹೆಚ್ಚಾದದು ಅಲ್ಲಿ ದ್ರಾಕ್ಷಿ ರಸವನ್ನು ಕೊಡ್ತಾರೆ ಕುಡಿಯೋಕೆ, ಮದುವೆಗೆ ಬಂದಂತ ಗೆಸ್ಟಿಗೆ. ಆದರೆ ಅಲ್ಲಿ ದ್ರಾಕ್ಷಿ ರಸ ಖಾಲಿಯಾಗಿರುತ್ತೆ, ಆದರೆ ಜನ ಬರ್ತಾನೆ ಇದ್ದಾರೆ. ದೊಡ್ಡ VIP ಮದುವೆ ಖಾಲಿ ಆಗಿರಬಾರ್ದು. ಖಾಲಿ ಆಗಿದ್ರೆ ಅವ್ರಿಗೆ ಒಂದು ಅವಮಾನಕರವಾದ ವಿಷಯವಾಗಿರುತ್ತೆ. ಆದ್ರಿಂದ ಅಲ್ಲಿ ಯೇಸುವಿನ ತಾಯಿ ಮರಿಯಾಲ್ ಇರ್ತಾರೆ. ಆ ಮದುವೆಯ ಮನೆಯವರು ಮರಿಯಾಲಿಗೆ ಹೇಳ್ತಾರೆ, ಈ ತರ ಖಾಲಿ ಆಗಿದೆ, ನಾವು ಅವಮಾನ ಪಡಬೇಕಾಗುತ್ತೆ, ನಾಚಿಕೆ ಪಡಬೇಕಾಗುತ್ತೆ ಜನರ ಮುಂದೆ, ಏನ್ ಮಾಡೋದು ನಮಗ್ ಗೊತ್ತಾಗಿಲ್ಲ. ಅಂದ್ರೆ ಸರಿ, ನಾನು ನೋಡ್ಕೊಂತೀನಿ, ನೀನು ಹೋಗುಂತ ಅವ್ರಿಗೆ ಸಮಾಧಾನ ಹೇಳಿ ಆ ಮರಿಯಾಳು ಯೇಸುವಿನ ಬಳಿಗೆ ಹೋಗಿ, ಮಗನೇ ಈ ತರ ಆಗಿದೆ, ಏನಾದ್ರೂ ಮಾಡು ಅನ್ನುವಾಗ ಯೇಸು ಸ್ವಾಮಿ ಅಲ್ಲಿ ಒಂದು ವಿಷಯ ಹೇಳ್ತಾರೆ, ತಾಯೇ ನನ್ನ ಸಮಯ ಇನ್ನೂ ಬಂದಿಲ್ಲ, ಆತನು ಮಾಡುವಂತ ಮಿರಾಕಲ್ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳುವಂತ ವಿಷಯನೇ. ಆದರೂ ನಿನ್ನ ನಂಬಿಕೆಯಿಂದ ವಿಶ್ವಾಸದಿಂದ ನನ್ನ ಬಳಿಯಲ್ಲಿ ಬಂದು ಕೇಳಿದೀಯ, ಆದುದರಿಂದ ನೋಡ್ಕೊಂತೀನಿ ಹೋಗು ಅಂತ ಹೇಳಿ ಕಳಿಸಿ 6 ಪಾನೆಗಳನ್ನು, ದೊಡ್ಡ ಗಡಿಗೆಗಳನ್ನು, ದೊಡ್ಡ ಪಾನೆಗಳನ್ನು ತಂದು ಇಟ್ಟು ಅದರಲ್ಲಿ ನೀರು ಇದು ಎಲ್ಲರನ್ನ ಆಚೆ ಕಳಿಸಿದ ಮೇಲೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಅದು ಮುಟ್ಟುವಾಗ ಮೊದಲಿಗಿಂತ ಇದ್ದಂತ ದ್ರಾಕ್ಷಿ ರಸಕ್ಕಿಂತ ಹೆಚ್ಚಾದ ರುಚಿ ಉಳ್ಳದಾಗಿ ಅದು ಮಾರ್ಪಡ್ತು. ಕರಗಳ ತಟ್ಟಿ ದೇವರ ನಾಮಕ್ಕೆ. ಅದು ನೀರು ತಂದು ಬೆರೆಸ್ದ ನೋಡು, ಅವನಿಗೆ ಮಾತ್ರನೇ ಗೊತ್ತು ಇದು ಹಿಂಗೆ ಜರುಗಿದ್ದಂತ. ಆದ್ರೆ ಫಂಕ್ಷನ್ಗೆ ಬಂದು ಕುಡಿದವರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಫಂಕ್ಷನ್ ಅಲ್ಲಿ ಇದ್ದವರು ಒಂದು ಮಾತು ಹೇಳಿದ್ರೆ ಏನ್ ಗೊತ್ತಾ? ಎಲ್ಲ ಜನರೇ ಕೇಳಿ, ಎಲ್ಲಾ ಮದುವೆಗೆ ನಾವು ಹೋಗ್ತೀವಿ, ಮೊದಲು ಚೆನ್ನಾಗಿರೋ ದ್ರಾಕ್ಷಿ ರಸವನ್ನು ಕೊಟ್ಬಿಡ್ತಾರೆ, ಎಲ್ಲ ಕುಡಿದು ಆಮೇಲೆ ಏರಿದ ಮೇಲೆ ಏನ್ ಮಾಡ್ತಾರೆ? ಕೊನೆಯದಾಗಿ ನೀರು ಉಯ್ದು ಬೆರೆಸಿ ಏನ್ ಮಾಡ್ತಾರೆ? ಕೊನೆಯದಾಗಿ ಮಿಕ್ಕಿದ್ನಾಗ ಏನೋ ಒಂದು ಟ್ರೀಟ್, ಅದೇ ನೀರ್ಗೀರೆ ಉಯ್ದು
ಮಿಚ್ಚ ಬೀದಿನ ತಂದು ಇವಾಗ ಮದುವೆ ಫಂಕ್ಷನ್ ಅದು ಇದು ಮನೆಗಳಲ್ಲಿ ತಿಂದು ಲಾಸ್ಟಲ್ಲಿ ಏನಾಗಿರುತ್ತೆ ದೇವಸ್ಥಾನದಲ್ಲಿ ಹಾಕಿ ಬೆರೆಸ್ತೀವಲ್ಲ, ಅಂತರ ವಿಷಯ ಮಾಡ್ತಾರೆ. ಆದ್ರೆ ಇವರು ಮೊದಲು ಚೆನ್ನಾಗಿ ಕೊಟ್ಟಿದ್ದಾರೆ, ಕೊನೆಯದಾಗಿ ಇದಕ್ಕಿಂತ ರುಚಿಕರವಾದದ್ದು ದ್ರಾಕ್ಷಿ ರಸ ಕೊಟ್ಟಿದ್ದಾರೆ. ಇವರು ತುಂಬಾ ಒಳ್ಳೆಯವರು. ಹಲ್ಲೆಲೂಯ. ಈ ಅದ್ಭುತವಾದ ವಿಷಯವನ್ನು ಪೇತ್ರರು ಕೇಳಿದ್ದ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಸ್ವಾಮಿ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀವು ಹೇಳಿದಾಗೆ ನಾನು ಬಲೆ ಬೀಸ್ತೀನಿ. ಓದು, ಬಲೆ ಬೀಸ್ತೀನಿ. ಸ್ವಲ್ಪ ಹೊತ್ತಲ್ಲಿ ಬಲೆ ಎಲಿಯಕ್ಕಾಗ್ತಿರ ಅಷ್ಟು ಬಲೆ ಹರಿದು ಹೋಗುವ ಹಾಗೆ ಕಾಣಿಸ್ತು ಅವನಿಗೆ. ಅಷ್ಟೊಂದು ಮೀನು ಸಿಕ್ತು. ಅಷ್ಟೊಂದು ಮೀನು ಅವನು ಒಬ್ಬನೇ ಎಳೆಯಕ್ಕಾಗಿಲ್ಲ. ಪಕ್ಕದಲ್ಲಿದ್ದಂತ ಯಾಕೋಬ್, ಯೋವಾನ್ ಇವರ ಧ್ವನಿಗಳನ್ನೆಲ್ಲ ಬರ ಕೇಳಿ ಅದರಲ್ಲೆಲ್ಲ ತುಂಬಿಸಿ ಅವನು ಒಂಥರ ಆಶ್ಚರ್ಯ ಪಟ್ಬಿಟ್ಟ. ಯಾಕಂದ್ರೆ ಬೆಳಗ್ಗೆ ಸಮಯದಲ್ಲಿ ಮೀನು ಬೇಟೆ ಸಿಕ್ಕಲ್ಲ. ಆದ್ರೆ ಯೇಸು ಮಾಡಿದ ಅದ್ಭುತ ಅವನು ಕಣ್ಣಾರೆ ಕಂಡವನು. ಆದ್ರಿಂದ ಯೇಸು ಹೇಳಿದ್ರು, ನೀನು ಮೀನು ಹಿಡಿಯವನಲ್ಲ, ನನ್ನ ಹಿಂದೆ ಬಾ, ಮನುಷ್ಯರನ್ನು ಹಿಡಿಯನ. ದೇವರ ವಾಕ್ಯದಿಂದ ಮನುಷ್ಯರನ್ನು ಹಿಡಿಯನ ಬಾ ಅಂತ ಹೇಳಿದ ತಕ್ಷಣ ಅವನು ಬಲೆ ದೋಣಿ ಎಲ್ಲ ಬಿಟ್ಬಿಟ್ಟ. ಆದ್ರೆ ಅವನಿಗೆ ಹೆಂಡತಿ ಇತ್ತು, ಹೆಂಡತಿ ಕೂಡ ಒಪ್ಕೊಂಡ್ಲು, ಆಯ್ತು ಹೋಗು ಸ್ವಾಮಿ. ಆದ್ರೆ ಕೆಲವು ಸಮಯಗಳಲ್ಲಿ ಇಂಥ ವಿಶ್ವಾಸ ಕಂಡವನು, ಕಣ್ಣಾರ ಅದ್ಭುತವನ್ನು ನೋಡಿದವನು, ಕಿವಿಯಾರ ಅದ್ಭುತವನ್ನು ಕೇಳಿದವನು ಕೆಲವೊಮ್ಮೆ ಅಲ್ಪ ವಿಶ್ವಾಸಿಗಳಾಗಿ ಮಾರ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಶಿಷ್ಯರಿಗೆ ಎಲ್ಲರಿಗೂ ವಿಶ್ವಾಸ ಇತ್ತು ಅಂತ ನಾನು ಹೇಳಿಲ್ಲ, ಆದರೆ ಆಗಿನ ದಿನದಲ್ಲಿ ಎಲ್ಲರೂ ನಮ್ಮಂಥವರಾಗಿದ್ರು. ಶಿಷ್ಯರಾಗಿ ನಮ್ಮಂಥವ್ರನ್ನೇ ಸ್ವಾಮಿ ಆರಿಸಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಚಿಂತೆಗಳಿದ್ದಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಯೋಚನೆಗಳಿದ್ದಿರ್ಬೋದು. ಆದ್ರೂ ವಿಶ್ವಾಸದಿಂದ ಬಂದ್ರು. ಆದ್ರೇನೋ ಆ ವಿಶ್ವಾಸಗಳನ್ನು ಪದೇ ಅವ್ರೇನ್ ಮಾಡಿದ್ರು, ಕಳ್ಕೊಳಕ್ಕೆ ಆರಂಭಿಸಿದ್ರು. ಅದಕ್ಕೆ ಪೌಲನು ಇಲ್ಲಿ ಹೇಳ್ತಾನೆ, ಪೌಲನು ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಹೇಳ್ತಾನೆ, ಇಲ್ಲಿ ಜೀವಿಸುವವರು ನಮಗಾಗಿ ಜೀವಿಸಿದ್ರೆ, ನಮಗಾಗಿ ಬಂದು ನಮಗಾಗಿ ಉಪದೇಶ ಮಾಡಿ ಸತ್ತು ಪರಲೋಕಕ್ಕೆ ಹೋಗಿದ್ದಾರಲ್ಲ, ಆ ಕ್ರಿಸ್ತನಿಗಾಗಿ ನಾವು ಜೀವಿಸುವವರಾಗಿ. ಯಾಕಂದ್ರೆ ಜೀವಿಸುವವರು, ಚೆನ್ನಾಗಿ ಗಮನಿಸಿ, ಯಾಕಂದ್ರೆ ಜೀವಿಸುವವರು ನಾವಲ್ಲ ರೇ. ಏನಾಯ್ತು, ನಮ್ಮ ದೇಹ ಹೋಯ್ತು, ಶಿಲುಬೆಗೆ ಹಾಕಲ್ಪಟ್ಟು ಅದು ಲಯವಾಗಿ ಹೋಗುವಂಥದ್ದು, ಅದು ನಾಶವಾಗಿ ಹೋಗುವಂಥದ್ದು. ಯಾಕಂದ್ರೆ ಪಾಪದ ಸಂಬಳ ಮರಣ. ಈ ದೇಹ ಇನ್ನೂ ನಮ್ಮಲ್ಲಿ ಪಾಪ ಮಾಡಿಸ್ತಾ ಇದೆ. ಆದ್ರಿಂದ ಈ ದೇಹ ಮರಣ ಹೊಂದಬೇಕು. ಆದ್ರೆ ಒಳಗಡೆ ಇರೋ ಆತ್ಮ ಅದು ಜೀವ ಸ್ವರೂಪವಾದದ್ದು, ಅದು ನೀತಿ ಉಳ್ಳದು, ಪರಿಶುದ್ಧ ಉಳ್ಳದು. ಹಲ್ಲೆಲೂಯಾ. ಆದ್ರಿಂದ ನಮ್ಮಲ್ಲಿ ಜೀವಿಸ್ತಾ ಇರೋದು ಕ್ರಿಸ್ತನು ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರಿ, ಕೆಲವೊಂದು ವಚನಗಳನ್ನು ನಾವು ಅನೇಕ ವಚನಗಳನ್ನು ನಿನ್ನೆ ಕುಳಿತು ಧ್ಯಾನ ಮಾಡಿದ್ದೇವೆ. ಆದುದರಿಂದ ಆ ಒಂದೊಂದು ವಾಕ್ಯ ಭಾಗಗಳನ್ನು ನಾವು ಮತ್ತೆ ಧ್ಯಾನಿಸುವವರಾಗಿರೋಣ ಯೇಸು ನಾಮದಲ್ಲಿ. ಎಲ್ಲಪ್ಪ ಅದು ಹಲ್ಲೆಲೂಯಾ. ಆದ್ರಿಂದ ನಾನು ಏನು ಹೇಳಕ್ ಬರ್ತೀನಿ ಅಂದ್ರೆ, ನಮ್ಮ ವಿಶ್ವಾಸಗಳನ್ನು ನಾವು ಕಳೆದುಕೊಳ್ಳಬಾರದು. ಈ ಪೇತ್ರರು ಕಳೆದುಕೊಂಡ, ಕೆಲವೊಂದು ಸಮಯದಲ್ಲಿ ಯೋವಾನ್ ಕಳೆದುಕೊಂಡ, ಜೊತೆಲೇ ಇದ್ದ ತೋಮ ಅನ್ನುವನು ವಿಶ್ವಾಸನೇ ಇಲ್ದಿರ ಇದ್ದ, ಜೊತೆಲೇ ಯೂದಾಸ್ ಅಂತ ಇದ್ದ. ಯಾವಾಗ ಯೇಸುವನ್ನು ದುಡ್ಡಿಗಾಗಿ ತೋರಿಸಿಕೊಡೋಣ ಅಂತ ಅವನು ಭಾವಿಸಿಕೊಂಡಿರುತ್ತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರಿ, ವಿಶ್ವಾಸದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಹೇಗೆಲ್ಲ ವಿಶ್ವಾಸದಿಂದ ಅದ್ಭುತ ಕಾರ್ಯಗಳು ಆವತ್ತಿನ ಕಾಲದಲ್ಲಿ ಯೇಸು ಭೂಲೋಕದಲ್ಲಿ ಇರುವಾಗ ಹೇಗೆಲ್ಲ ಅದ್ಭುತ ವಿಷಯಗಳು ಈ ಲೋಕದಲ್ಲಿ ಜನರಿಗೆ ನಡೆಯಿತು ಅಂತ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಅದು ಹೇಗೆ ನಡೆಯುತ್ತದೆ ಅಂದ್ರೆ, ಮೊದಲು ಮನುಷ್ಯನ ಪಾಪ ಕ್ಷಮಿಸಲ್ಪಡಬೇಕಾದರೆ ಎಲ್ಲಿ ಬರಬೇಕಂದ್ರೆ ಯೇಸುವಿನ ಬಳಿಗೆ ಬರಬೇಕು. ಹೇಗೆ ಬರಬೇಕಂದ್ರೆ ವಿಶ್ವಾಸದಿಂದ ಬರಬೇಕು. ಹೇಗೆ ಬರಬೇಕಂದ್ರೆ ವಿಶ್ವಾಸದಿಂದ. ಇವಾಗ ಯೇಸು ಸ್ವಾಮಿ ನಮ್ಮ ಪಾಪ ಎಲ್ಲ ಕ್ಷಮಿಸಿದಾರಾ ಇಲ್ವಾ? ಅದೇ ನಾವು ಪಾಪ ಮಾಡ್ತಾ ಇದ್ದೀವಿ. ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಆತನ ರಕ್ತದ ಮೂಲಕ, ಆತನ ಶಿಲುಬೆಯ ಮರಣದ ಮೂಲಕ ಶಾಪವನ್ನು ಏನ್ ಮಾಡಿದ್ದಾರೆ? ಮನುಷ್ಯನಿಗೆ ಏನ್ ಮಾಡಿದ್ದಾರೆ? ಬಾಯ್ ಬಿಟ್ಟು ಹೇಳ್ರಿ, ಇಷ್ಟೇನಾ ಸೌಂಡು?
ಕ್ಷಮಿಸಿದ್ದಾರೆ, ಬಿಡಿಸಿದ್ದಾರೆ, ತೊಳೆದಿದ್ದಾರೆ ಅಲ್ವಾ? ಆದ್ರೆ ನಾವು ಪಾಪ ಮಾಡ್ತಾ ಇಲ್ವಾ? ಮಾಡ್ತಾ ಇದೀವಾ ಇಲ್ವಾ? ಮಾಡ್ತಾ ಇದೀವಾ ಇಲ್ವಾ? ಅವ ಪಾಪ ಕ್ಷಮಿಸಲ್ಪಡ್ತು, ಶಾಪ ನೀಗಿಸಲ್ಪಡ್ತು ಅಂತ ಹೇಗೆ ನಿನಗೆ ಗೊತ್ತು? ಹೇಗೆ ನಿಮಗೆ ಗೊತ್ತು? ಹೇಗೆ ಗೊತ್ತು? ಏನು ಗೊತ್ತಿಲ್ಲ. ಬರೀ ಬೇಳೆ ಬೇಯಿಸೋದು ತಿನ್ನೋದು ಮಾತ್ರ ನಿಮಗೆ ಗೊತ್ತು. ಹಲ್ಲೆಲೂಯಾ. ಮಾಡಬೇಡ್ರಿ ಅನ್ನೋ ಕೆಲಸನ ಮಾಡ್ಬಿಡ್ತೀರಾ, ಮಾಡ್ರಿ ಅನ್ನೋ ಕೆಲಸನ ಮಾಡಲ್ಲ. ಹೇಳ್ರಿ ಅನ್ನೋ ವಿಷಯನ ಹೇಳಲ್ಲ, ಹೇಳ್ಬೇಡ್ರಿ ಅನ್ನೋ ವಿಷಯನ ಹೇಳ್ಬಿಡ್ತೀರಾ. ಅಂತ ಜನರು ಇವಾಗ ಪಾಪ ಶಾಪ ಮರಣದಿಂದ ದೇವರು ಬಿಡಿಸಿದ್ದಾರೆ ಅಂತ ನಾವು ಹೇಗೆ ಊಹಿಸ್ಕೊಳ್ತೀವಂತೆ? ವಾಕ್ಯದ ಮೂಲಕ ನಾವು ನಂಬ್ತೀವಿ, ಆದ್ರೂ ನಾವು ಪಾಪ ಮಾಡ್ತೀವಿ ಅಲ್ವಾ? ಆದ್ರೆ ನಾವು ನಂಬ್ತೀವಿ ನಾವು ಪಾಪಿಗಳಲ್ಲ. ಆದ್ರೆ ಈ ಶರೀರ ಏನ್ ಮಾಡ್ತಾ ಐತೆ? ಪಾಪ ಮಾಡಿಸ್ತಾ ಐತೆ. ಒಳಗಡೆ ಆತ್ಮ ಪಾಪ ಮಾಡಿಸ್ತಾ ಇಲ್ಲ, ಆದ್ರೆ ಮೇಲೆ ಇರೋ ಶರೀರ ರಕ್ತ ಮನುಷ್ಯನನ್ನು ಪಾಪ ಮಾಡಿಸ್ತಾ ಇದೆ. ಆದ್ರಿಂದ ವಾಕ್ಯ ಹೇಳುತ್ತು, ಇನಿ ಜೀವಿಸುವವರು ನೀವಲ್ಲ, ನಿಮ್ಮ ಶರೀರ ಅಲ್ಲ, ಒಳಗಡೆ ಇರೋ ಆತ್ಮ ಕ್ರಿಸ್ತು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕ್ರಿಸ್ತು ನಮ್ಮ ಒಳಗಡೆ ಇರುವುದರಿಂದ ನಮ್ಮ ಶರೀರ ಸತ್ತದಾಗಿದೆ. ಈ ಶರೀರಕ್ಕೂ ಈ ಆತ್ಮಕ್ಕೂ ಸಂಬಂಧನೇ ಇಲ್ಲ. ಏನಿಲ್ಲ? ಈ ಶರೀರಕ್ಕೂ ಆತ್ಮಕ್ಕೆ ಏನಿಲ್ಲ? ಒಳಗಡೆ ಇರೋ ಆತ್ಮಕ್ಕೂ ಶರೀರಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ನಿನ್ನ ಆತ್ಮದೊಂದಿಗೆ ಪರಿಶುದ್ಧ ಆತ್ಮ, ನೀತಿ ಆತ್ಮ, ಜೀವ ಸ್ವರೂಪನಾದ ಆತ್ಮ ಬೆರೆಸಲ್ಪಟ್ಟಿರುವುದರಿಂದ ನಾನು ಧೈರ್ಯವಾಗಿ ಹೇಳ್ಬೋದು, ನಾನು ಪಾಪಿ ಅಲ್ಲ. ಅರ್ಥ ಆಯ್ತಾ? ಆದ್ರೆ ನಾನು ತಪ್ಪು ಮಾಡ್ತೀನಿ, ತಪ್ಪು ಮಾಡೋ ನಾನಲ್ಲ, ಅದು ನನ್ನ ಶರೀರ. ಆದ್ರೆ ನನ್ನ ಆತ್ಮ ನೀತಿ ಉಳ್ಳದಾಗಿದೆ. ಇದನ್ನು ನಾವು ನಂಬಬೇಕು. ನಂಬಿಕೆ ಮೂಲಕನೇ ಆವಾಗ ಒಬ್ಬ ಮನುಷ್ಯ ತನ್ನ ಪಾಪ, ತನ್ನ ಮನುಷ್ಯನ ಪಾಪ ಅಂದ್ರೆ ಆತ್ಮದಿಂದ ಆ ಪಾಪ ಕ್ಷಮಿಸಲ್ಪಡ್ಬೇಕಾದ್ರೆ ನಾವು ಕ್ರಿಸ್ತನನ್ನು ನಂಬಿ ಕ್ರಿಸ್ತನ ಹತ್ರ ಬರಬೇಕು. ಆವಾಗ ನಮ್ಮ ಆತ್ಮಕ್ಕೆ ಪಾಪ ಕ್ಷಮಿಸಲ್ಪಡುತ್ತೆ, ಆದ್ರೆ ಶರೀರಕ್ಕಲ್ಲ. ಶರೀರ ಅದೇನಾಗುತ್ತೆ? ಆತ್ಮದಿಂದ ಬೇರ್ಪಟ್ಟ ಮೇಲೆ ಆ ಶರೀರ ಲಯವಸ್ಥಕ್ಕೆ ಹೋಗುತ್ತೆ, ಹಂಗಂದ್ರೆ ನಾಶವಾಗುವಂಥದ್ದಾಗಿದೆ. ಆ ಶರೀರಕ್ಕೂ ಈ ಆತ್ಮಕ್ಕೂ ಸಂಬಂಧ ಬೇಡ. ಈ ಶರೀರದಿಂದ ಈ ಆತ್ಮ ಆಚೆ ಬರೋವರೆಗೂ ಈ ಶರೀರ ಏನ್ ಮಾಡ್ತಾ ಇರ್ತದೆ? ತಪ್ಪನ್ನು ಮಾಡಿಸ್ತಾ ಇರ್ತದೆ. ಅದರಿಂದ ಬೇಗ ಫಾಸ್ಟ್ ಹೇಳ್ಬಿಟ್ರು, ವಾಕ್ಯ ಹೇಳ್ಬಿಡ್ತದ, ಬೇಕಂತ ತಪ್ಪು ಮಾಡುವವನಿಗೆ ಕ್ಷಮಾಪಣೆ ಇಲ್ಲ. ಅಲ್ಲೆಲ್ಲೂಯಾ. ಯಾಕಂದ್ರೆ ಇಲ್ಲಿವರೆಗೂ ತಪ್ಪು ಮಾಡಿದವರೆಗೆ ಈ ಕ್ಷಣದಲ್ಲಿ ದೇವರು ಕ್ಷಮಿಸುವಂತ ಶಕ್ತನಾಗಿದ್ದಾನೆ. ಒಂದು ವೇಳೆ ಇಲ್ಲಿವರೆಗೂ ತಪ್ಪು ಮಾಡಿದ್ರೆ ಕೂಡ, ದೇವರೇ ನಾನು ತಪ್ಪು ಮಾಡಿದ್ದೇನೆ, ನಿನ್ನ ವಾಕ್ಯದ ಪ್ರಕಾರ ನಾನು ಅಂಗೀಕರಿಸಿಕೊಳ್ತೇನೆ, ನನ್ನ ತಪ್ಪನ್ನು ಕ್ಷಮಿಸಿದ್ರೆ ಇವಾಗ ಕ್ಷಮಿಸ್ತಾರೆ. ಕೊನೆವರೆಗೂ ನಾವು ತಪ್ಪು ಮಾಡ್ಕೊಂಡೇ ಬಂದ್ರೆ ಬೇಕಂತ ಅದಕ್ಕೆ ಕ್ಷಮಾಪಣೆನೇ ಇಲ್ಲ. ಅದಕ್ಕೊಂದು ಟೈಮು, ಒಂದು ಸಮಯ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದುದರಿಂದ ನಮಗೆ ಈ ಲೋಕದ ಈ ಪಾಪ ಎನ್ನುವಂಥದ್ದು ಈ ಶರೀರದೊಟ್ಟಿಗೆ ಈ ಆತ್ಮದ ಒಟ್ಟಿಗೆ ಅದು ದಿನೇ ದಿನಕ್ಕೂ ಕಾಲ ಕಾಲಕ್ಕೂ ಅದು ಜರ್ನಿ ಮಾಡ್ಕೊಂಡು ಬರ್ತಾನೆ ಇರ್ತದೆ. ಏನು? ಇದರಲ್ಲಿ ಈ ಶರೀರದಲ್ಲಿ ಆತ್ಮ ಇರೋವರೆಗೂ ಈ ಪಾಪ ಏನ್ ಮಾಡುತ್ತೆ? ಇದು ಶರೀರ ಪಾಪ ರೇ. ನಮ್ಮ ಅಪ್ಪನಿಂದ ನಾವು ಹುಟ್ಟಿದ್ದು, ಅವನ ಪಾಪದಲ್ಲಿ ನನ್ನ ಹುಟ್ಟಿಸ್ದ. ಅವರಪ್ಪನ ಪಾಪದಿಂದ ಹುಟ್ಟಿಸ್ದ. ಹಿಂಗೆ ಆದಾಮನ ಪಾಪದಿಂದ ಪ್ರತಿಯೊಬ್ಬರು ಹುಟ್ಟಿದ್ದು. ಈ ಶರೀರದಲ್ಲಿ ಪಾಪ ಇದೆ, ಇದರಲ್ಲಿ ಆತ್ಮ ಇದೆ. ಗೊತ್ತಾ? ಈ ಆತ್ಮ, ಈ ಶರೀರ ಇರುವವರೆಗೂ ಈ ಆತ್ಮ ಇದ್ರ ಒಳಗಡೆನೆ ಇರುತ್ತೆ. ಆದ್ರಿಂದ ಈ ಪಾಪ, ಈ ಆತ್ಮ ಇಲ್ಲಿಂದ ಒಳಗಡೆಯಿಂದ ಆಚೆ ಬರುವವರೆಗೂ ಈ ಪಾಪ ನಮ್ಮನ್ನು ಏನ್ ಮಾಡ್ತಾ ಇರ್ತದೆ? ಜೊತೆಗೆ ಏನ್ ಮಾಡ್ತಾ ಇರ್ತದೆ? ಶರೀರ, ಆತ್ಮ ಒಳಗಡೆ ಇದೆ. ಆತ್ಮ ಆಚೆ ಬಂದ್ರೆ ಏನಾಗುತ್ತೆ? ಶರೀರ ಇಕ್ಕಿರ್ತಾರೆ ಗೊತ್ತಾ? ಆಯುಷ್ ಕೋಟೆಯಲ್ಲಿ ಹೋಗಿ ಎಬ್ಬರಿಸಿ ಎದೊಳ್ತಾರೆ ನೋಡೋಣ. ಯಾಕಂದ್ರೆ ಅಲ್ಲಿ ಜೀವಾತ್ಮ ಇಲ್ಲ, ಹೋಯ್ತು. ಅದು ಶರೀರ, ಅದು ಮಣ್ಣಿಗೆ ಹೋಗ್ತಾ ಇತ್ತು. ಅದು ಪಾಪ, ಅದು ಸಂಬಳ ತಗೊಂಡಾಕಿ ಮಣ್ಣಿಗೆ ಹೋಗ್ತಾ ಇತ್ತು. ಮರಣ ಹೊಂದುತ್ತೆ. ಪಾಪದ ಸಂಬಳ ಮರಣ. ರೋಮರ್ 6:23. ಅರ್ಥ ಆಯ್ತಾ? ಅಲ್ಲಿವರೆಗೂ ಈ ಪಾಪ ಬರ್ತಾನೆ ಇರ್ತದೆ.
ಆದ್ರೂ ಈ ಶರೀರದಲ್ಲಿರುವ ಆ ಪಾಪ ನನ್ನ ಓಡಿಸ್ಕೊಂಡು ಬಂದ್ರೇನು ನಾನ್ ಪಾಪಿ ಇಲ್ಲ. ನನ್ನಲ್ಲಿರುವಂತ ಜೀವಾತ್ಮನ ಯೇಸುವಿನ ಆತ್ಮ ಅದು ನೀತಿ ಉಳ್ಳದು, ಅದು ಪರಿಶುದ್ಧ ಉಳ್ಳದಂತ ನಾನು ಭಾವಿಸ್ಕೊಂಡು ಹೋಗ್ತೀನಿ. ಆದ್ರಿಂದ ನಾವು ಈ ಲೋಕದಲ್ಲಿ ಈ ಪಾಪದಿಂದ ನಾವು ಈ ಆತ್ಮಕ್ಕೆ ಬಿಡುಗಡೆ ಬೇಕಾದರೆ ನಾವು ಫಸ್ಟ್ ಯೇಸುವಿನ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ಬರುವುದರಿಂದ ಮಾತ್ರನೇ ನಾವು ಈ ಪಾಪದಿಂದ ಪೂರ್ತಿಯಾಗಿ ಬಿಡುಗಡೆ ಹೊಂದಿಕೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಹೇಳ್ತಲ್ಲ, ಏನ್ ಹೇಳ್ತೀವಿ? ಯೋಹಾನ 8:33 ಕುಮಾರನು ಬಿಡುಗಡೆ ಮಾಡಿದರೆ ಅದು ನಿಜವಾಗಿ ಬಿಡುಗಡೆ ಆಗುವುದು. ಇದನ್ನು ವಿಶ್ವಾಸಿಸಬೇಕು. ಯೇಸು ಮಾತ್ರನೇ ಈ ಪಾಪದಿಂದ, ಶಾಪದಿಂದ, ಮರಣದಿಂದ ಬಿಡುಗಡೆ ಮಾಡಕ್ಕೆ ಶಕ್ತನಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಯೇಸು ನಿನ್ನ ನಾಮದಿಂದ ನಮ್ಮ ಶಾಪದಿಂದ, ಪಾಪದಿಂದ, ನಿತ್ಯ ನರಕದಿಂದ ಬಿಡಿಸಿದ್ದಿ ಪ್ರಾರ್ಥನೆ ಮಾಡ್ತೀವಲ್ಲ, ಅವಾಗ ಆ ಪ್ರಾರ್ಥನೆಗೆ ಅರ್ಥ ಏನಂದ್ರೆ ಯೇಸುವಿನಿಂದ ಮಾತ್ರನೇ ಅಂತ ಕಾರ್ಯ ಮಾಡಕ್ಕಾಗೋದು. ಹಲ್ಲೆಲೂಯಾ. ಪಾಪದಿಂದ, ಶಾಪದಿಂದ, ಮರಣದಿಂದ ನಮ್ಮನ್ನು ಬಿಡಿಸಕ್ಕೆ ಯೇಸು ಕ್ರಿಸ್ತನ ಆ ಮಾತಿನ ಮೂಲಕ ಮಾತ್ರನೇ ಸಾಧ್ಯ. ಅದಕ್ಕೆ ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗ ಈ ರೀತಿಯಾದ ಪ್ರಸಂಗ ಮಾಡೋದು. ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯ ಏನ್ ಮಾಡುತ್ತೆ? ಕುಮಾರನು ಬಿಡುಗಡೆ ಮಾಡಿದ್ರೆ ಅದು ನಿಜವಾಗಿ ಕುಮಾರನು ಯಾರು? ದೇವ ಕುಮಾರನಾದ ಯೇಸು. ಆತನು ಮಾತ್ರನೇ ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಮಾಡಕ್ಕೆ ಶಕ್ತನು. ಆತನು ಮಾತ್ರನೇ ಈ ಭೂಮಿಯಲ್ಲಿ ವ್ಯಾಧಿಗಳಿಂದ, ದೆವ್ವಗಳ ಕಾಟದಿಂದ, ಇರುವಂತ ಕಣ್ಣೀರಿಂದ, ವೇದನೆಯಿಂದ ಗೋಲಾಡುವವರನ್ನು ಬಿಡಿಸಕ್ಕೆ ಆ ಕುಮಾರನು ಮಾತ್ರನೇ ಸಾಧ್ಯ. ಅದಕ್ಕೆ ಹೇಳಿದ್ರು, ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಈ ಲೋಕದಲ್ಲಿ ಎಷ್ಟೋ ಜನ ಬಿಡುಗಡೆಗಾಗಿ ತಿರುಪತಿಗೆ ಹೋಗ್ತಾರೆ, ಅಲ್ಲಿ ಮಂಜುನಾಥಾಗ ಹೋಗ್ತಾರೆ, ಬೇಲಾಂಗಣಿಗೆ ಹೋಗ್ತಾರೆ, ಮೊಟ್ಟೆ ಹೊಡಿತಾರೆ. ದಾಡಿ ನೋಡು, ಅವನು ದಾಡಿನು ಅವನು ಕೂದಲು ಎಲ್ಲೆಲ್ಲಿ ಎತ್ಕೊಂಡೋಗಿ ತುರುಕುದನು ಅದನ್ನ ಕೊನೆಯದಾಗಿ ಎತ್ಕೊಂಡೋಗಿ ಅಲ್ಲಿ ಬೋಡಿಸ್ಕೊಟ್ಬಿಡ್ತಾರೆ. ಈ ತಿರುಪತಿಗೆ ಹೋಗೋರು ನೋಡಿ, ದಾಡಿ ಗಡ್ಡ ಕೂದಲು ಎಲ್ಲೆಲ್ಲಿ ಎತ್ಕೊಂಡೋಗಿ ಸುರುವುದನು ಅದನ್ನ ತಗೊಂಡೋಗಿ ಅಲ್ಲಿ ದೇವರೇ. ಅದಕ್ಕೆ ಒಂದು ಫಿಲಮ್ ಮೇಲೆ ಒಬ್ಬ ಹೇಳ್ದ, ನೀನು ಕೂದಲು ಬೆಳೀತದೆ ಅಂತ ಕೊಡ್ತೀಯ, ಒಂದು ಕಣ್ಣು ಕೊಟ್ಬಿಡು, ಒಂದು ಕೈ ಕೊಟ್ಬಿಡು, ಒಂದು ಕಾಲು ಕೊಟ್ಬಿಡು, ನೀನು ಭಕ್ತಿಗೆ ಯಾಕೆ ಕೊಡಲ್ಲ? ಅದು ಬೆಳೆಯಲ್ಲ. ಇದೆಲ್ಲ ಭಕ್ತಿ ಇಲ್ಲ ರೀ, ಇದು ವೇಷ. ಆದ್ರೆ ಯೇಸು ಸ್ವಾಮಿ, ನೀವು ನನ್ನ ಹುಡುಕಿ ಬರಬೇಕಾಗಿಲ್ಲ, ನಾನೇ ನಿಮ್ಮನ್ನು ಹುಡುಕಿ ಬರುತ್ತೇನೆ, ನಾನೇ ನಿಮ್ಮನ್ನು ಬಿಡಿಸುತ್ತೇನೆ, ಹುಡುಕಿ ಬಂದೆ ಅಂತ ಆ ಸಾಕ್ಷಾತ್ ಪರಮ ದೇವರು ಆತನ ಸರ್ವ ಆ ಮಹಿಮೆಯನ್ನು ನಮಗಾಗಿ ಬಿಟ್ಟು ಬಡವನಾಗಿ ಲೋಕದಲ್ಲಿ ಬಂದರು ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಕೆಲವೊಮ್ಮೆ ಅವ್ರಿಗೆ ಊಟ ಇಲ್ಲ, ಜೋಬಲ್ಲಿ ದುಡ್ಡಿಲ್ಲ. ಈ ಆಕಾಶ ಭೂಮಿ ಅಂದ ಸರಾಸರಿಗಳು ಸೃಷ್ಟಿ ಮಾಡಿದ ಆತನೇ. ಯಾರು ಪಿಸ್ಕ. ನನಗೆ ಪಿಸ್ಕ ಅಂತಾನೆ ಕೇಳಿಸ್ತು. ನಿಮ್ಮ ಇದಕ್ಕೆ ಸ್ವಲ್ಪ ಜೋರಾಗಿ ಬಾಯಿ ಬಿಟ್ಟು ಹೇಳಿ. ಆವಾಗ ನಾ ಪಿಸಾಸಿ ಟಚ್ ಮಾಡಿದ್ರೆ ಓಡೋಗ್ಬಿಡ್ಲಿ ಯೇಸು ನಾಮದಲ್ಲಿ. ಆ ಯೇಸು ಅಂತ ಹೇಳುವಂತ ಆ ಹೆಸರಿಗೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಹಲ್ಲೆಲೂಯಾ. ಸೈತಾನ್ ಓಡ್ ಬಂದು ಕೇಳ್ತಾನೆ, ಯೇಸುವೇ ನಮ್ಮ ಗೊಡವೆ ನಿನಗೆ ಏಕೆ? ನೋಡಿ, ಸೈತಾನಿಗೆ ಗೊತ್ತು ಯೇಸು ಯಾರು. ಆದ್ರೆ ಮನುಷ್ಯನು ಇನ್ನು ಯೇಸು ಅಂತ ಪ್ರೀತಿಯಿಂದ, ಉತ್ಸಾಹದಿಂದ ಹೇಳೋದೇ ಕಲ್ತಿಲ್ಲ ಮನುಷ್ಯ. ಆದ್ರೆ ಸೈತಾನ ಕಿರುಚಿ ಹೇಳ್ತಾನೆ. ಸೈತಾನಿಗೆ ಗೊತ್ತು ದೇವರು ಯಾರು ಅಂತ, ಆದ್ರೆ ಮನುಷ್ಯನಿಗೆ ಗೊತ್ತಿಲ್ಲ. ಮನುಷ್ಯನಾಗಿ ನಮ್ಮನ್ನು ಸೃಷ್ಟಿಸಿದ ದೇವರು, ಆ ದೇವರು ಯಾರು, ಆತನ ಹೆಸರು ಏನಂತ ನಮಗೆ ಇನ್ನ ಗೊತ್ತಿಲ್ಲ. ಹೇಳಕ್ಕೂ ನಾವೇನ್ ಮಾಡ್ತೀವಿ? ಸಂಕೋಚ ಪಡ್ತೀವಿ. ಆದ್ರೆ ಸೈತಾನ ಜೋರಾಗಿ ಹೇಳ್ದ. 10-12 ಜನ ಶಿಷ್ಯರಿಗೆ ತಿಳಿಸೋ ತರ ಹೇಳ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಈ ಲೋಕದಲ್ಲಿ ಬಿಡುಗಡೆ ಹೊಂದಬೇಕಾದ್ರೆ ನಾವು ಯೇಸುವಿನ ಬಳಿಗೆ ಬರಲೇಬೇಕು. ಆತನಿಂದನೇ ಬಿಡುಗಡೆ ಹೊಂದಕ್ಕೆ ಸಾಧ್ಯ. ಅದು ಹೇಗೆ ಬರಬೇಕಂದ್ರೆ ವಿಶ್ವಾಸ ಉಳ್ಳವರಾಗಿ ನಾವು ಬರುವವರಾಗಿರ್ಬೇಕು. ಆತನ ಹೇಳುವಂತ ಮಾತು ಏನ್ ಹೇಳ್ತು? ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಅವಾಗ ಸತ್ಯ ಯಾವುದು? 14 ಓದಿ ಯೋವಾನ 14:6. ಯೇಸು ಅವನಿಗೆ ನಾನೇ ಮಾರ್ಗವು, ನಾನೇ ಏನ್ ಹೇಳ್ತೆ? ಎಲ್ಲ ಜೋರಾಗಿ ಹೇಳ್ರಿ, ನೀವು ಹೇಳ್ರಿ ಜೊತೆಗೆ. ನಾನೇ ಮಾರ್ಗವು, ಯೇಸುವೇ ಮಾರ್ಗವು, ಆತನೇ ಸತ್ಯವು,
ಆತನೇ ಜೀವವುಳ್ಳವರಾಗಿದ್ದಾರೆ. ಆಮೇಲೆ ಇಲ್ಲಿ ಏನ್ ತಿಳ್ಕೊಳ್ಬಹುದು? ಆತನೇ ಸತ್ಯ. ಆತನನ್ನು ನಾವು ತಿಳಿದುಕೊಳ್ಳುವಾಗ ನಾವು ಬಿಡುಗಡೆ ಹೊಂದಿದವರಾಗಿರ್ತೇವೆ. ಯೇಸು ಹೇಳಿದ್ರಲ್ಲ, ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಯಾವುದು ಸತ್ಯ ಅಂತ ನೋಡುವಾಗ ಯೇಸುವೇ ಸತ್ಯ. ಆ ಯೇಸುವನ್ನು ನಾವು ಸತ್ಯ ವೇದದ ಮುಖಾಂತರ ತಿಳಿದುಕೊಳ್ಳುವಾಗ, ಆತನ ಬೋಧನೆಯನ್ನು ನಾವು ಅರಿತುಕೊಳ್ಳುವಾಗ, ಆತನ ಇಂಪಾದ ಪ್ರೀತಿಯುಳ್ಳ ಮಾತನ್ನು ನಾವು ಕೇಳಿ ತಿಳಿದುಕೊಳ್ಳುವಾಗ ನಾವು ಬಿಡುಗಡೆ ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಹೊಂದಿಕೊಳ್ಳುತ್ತೇವೆ. ಆತನೇ ಸತ್ಯ. ಆ ಸತ್ಯವಾದ ದೇವರು ಹೇಗೆ ಆದಿಯಲ್ಲಿ ಇದ್ರು ಅಂತ ನಾವು ನೋಡುವಾಗ, ಆ ಯೋಹಾನ 1:1 ಓದಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯ ಎಂಬುವರು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದರು. ಆ ವಾಕ್ಯವಿಲ್ಲದೆ ಉಂಟಾಗದ್ರಲ್ಲಿ ಒಂದು ಉಂಟಾಗಿಲ್ಲ. ಆಮೇಲೆ ಆತನ ಮೂಲಕ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಿಲ್ಲ. ಆ ಸತ್ಯ, ನಾನೇ ಸತ್ಯ ಅಂದ್ರಲ್ಲ, ಆ ಸತ್ಯವಾದ ದೇವರು ಎಲ್ಲಿದ್ರಂದ್ರೆ ಆದಿಯಲ್ಲಿ ಅವರು ವಾಕ್ಯವಾಗಿದ್ದು, ವಾರ್ತೆಯಾಗಿದ್ದು. ಸರ್ವ ಸೃಷ್ಟಿಗಳನ್ನು ಸೃಷ್ಟಿ ಮಾಡುವಾಗ ಆತನ ಮಾತಿಂದ ಸೃಷ್ಟಿಸಲ್ಪಟ್ಟವು. ಆತನ ಮಾತು ಇಲ್ಲದಿರ ಸೃಷ್ಟಿಸಲ್ಪಟ್ಟ ವಸ್ತುಗಳಲ್ಲಿ ಒಂದಾದರೂ ಪಟ್ಟಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಆ ಸತ್ಯವಾದ ದೇವರು ವಾರ್ತೆಯಾಗಿ ಆದಿಯಲ್ಲಿ ತಂದೆಯಾದ ದೇವರ ಬಳಿಯಲ್ಲಿದ್ದು. ಯಾರು? ಯೇಸು. ಯಾರು? ಸತ್ಯ. ಯಾರು? ವಾಕ್ಯ. ಆಮೇಲೆ ಆತನಲ್ಲಿ ಏನಿತ್ತು? ಆತನಲ್ಲಿ ಏನಿತ್ತು? ಆ ಸತ್ಯವಾದ ವಾಕ್ಯವೆನ್ನುವ ದೇವರ ಬಳಿಯಲ್ಲಿ ಏನಿತ್ತು? ಯಾತಕ್ಕಿತ್ತು? ಓದಿ. ಆ ಜೀವವು ಮನುಷ್ಯರಿಗೆ ಬೆಳಕಾಗಬೇಕಾಗಿತ್ತು. ಹಲ್ಲೆಲೂಯಾ. ಬೆಳಕು, ಕತ್ತಲು, ಕತ್ತಲು, ಕತ್ತಲಲ್ಲಿ ಪಾಪದಲ್ಲಿ ಜೀವಿಸುತ್ತಿದ್ದ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಅವರಲ್ಲಿದ್ದ ಜೀವ ಬೆಳಕು, ಪರಿಶುದ್ಧ ಬೆಳಕು, ನೀತಿಯ ಬೆಳಕು, ಕೃಪೆಯ ಬೆಳಕು, ಕರುಣೆಯ ಬೆಳಕು, ದಯವ ಬೆಳಕು, ಈ ಆತನಲ್ಲಿದ್ದಂತ ಪ್ರತಿಯೊಂದು ಸ್ವಭಾವದ ಬೆಳಕು ಅದು ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಂತಾನೆ ಆತನು ಈ ಭೂಲೋಕಕ್ಕೆ ಬಂದಿದ್ದು. ಹಲ್ಲೆಲೂಯಾ. ಏನ್ ಹೇಳ್ತು? ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಏನಕ್ಕೆ ಬಂದಿದೆ? ಯೇಸು ಮನುಷ್ಯನಿಗೆ ಆ ಜೀವದ ಬೆಳಕನ್ನು ಕೊಡುವುದಕ್ಕಾಗಿ. ಅವನು ಮಾಡ್ತಾ ಇರುವಂತ ಪಾಪದಿಂದ ಅವನು ಬಿಡುಗಡೆ ಹೊಂದಬೇಕು. ಅವನಲ್ಲಿದ್ದಂತ ಶಾಪದಿಂದ ಶಾಪ ಮುರಿಯಲ್ಪಟ್ಟು ಅವನು ಬಿಡುಗಡೆ ಹೊಂದಬೇಕು. ಅವನು ಆತ್ಮ ಸಮೇತ ನರಕಕ್ಕೆ ಹೋಗಿ ಬೇಯಬೇಕಾಗಿತ್ತು. ಅವನು ಶರೀರದ ಸಮೇತ ಹೋಗಿ ಆತ್ಮವನ್ನು ನಿತ್ಯ ಜೀವ ಕೊಡಬೇಕಂತಾನೆ ಆ ಬೆಳಕನ್ನು ಆ ಮನುಷ್ಯನಿಗೆ ಪ್ರಯೋಜನವಾಗಬೇಕಂತ ಆ ಜೀವ ಬೆಳಕನ್ನು ಯೇಸು ಸ್ವಾಮಿ ಲೋಕಕ್ಕೆ ತಗೊಂಡು ಬಂದರು. ಹಲ್ಲೆಲೂಯಾ. ಯಾರ ಪ್ರಯೋಜನಕ್ಕೆ? ಯಾರ ಪ್ರಯೋಜನಕ್ಕೆ ಹೇಳ್ರಿ? ನಿಮ್ ಪ್ರಯೋಜನಕ್ಕೆ, ನಿಮ್ ಪ್ರಯೋಜನಕ್ಕೆ. ನಾವು ಒಂದಿನ ನಿಜವಾಗ್ಲೂ ಹೇಳ್ತೀನಿ ನೋಡಿ, ನೀವು ಯೇಸುವೇ ಅಪ್ಪ, ನಾನು ನಿನಗೆ ವಿರೋಧವಾದ ಪಾಪ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ನನ್ನ ಕ್ಷಮಿಸಿ ಎನ್ನುವಂತ ದಿನ ಈ ಭೂಮಿಯಲ್ಲಿ ಒಂದು ದಿನ ಬರುತ್ತೆ. ಅಲ್ಲಿವರೆಗೂ ನೀವು ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿವರೆಗೂ ನೀವು ವಿಶ್ವಾಸಿಸಲ್ಲ ನನಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಆ ದಿನ ಬರುತ್ತೆ, ವಾಕ್ಯದಲ್ಲಿ ಇದೆ, ಆ ದಿನ ಬರುತ್ತೆ. ಆ ದಿನದವರೆಗೂ ನಾವು ವೇಟ್ ಮಾಡಬಾರ್ದು. ದೇವರು ನಮ್ಗೆ ಮಾಡಿದ್ದಾರೆ, ದೇವರು ನಮ್ಗೆ ಹೇಳಿದ್ದಾರೆ, ಇದು ಸತ್ಯ, ಇದು ನಾನು ನಂಬುತ್ತೇನೆ ಅಂತ ಅದರಲ್ಲಿ ನೀವು ಬಾಳ್ಬೇಕು. ಹಲ್ಲೆಲೂಯಾ. ಕುಮಾರನು ಒಬ್ಬ ಸೌಕಾರನಿಗೆ 2 ಮಕ್ಕಳಿದ್ರು. ಒಬ್ಬ ದೊಡ್ಡವನು, ಒಬ್ಬ ಚಿಕ್ಕವನು. ಚಿಕ್ಕವನು ಏನ್ ಮಾಡ್ದ? ಕೂಲಿ ಆಗ್ಬಿಟ್ಟ. ಹಂಗಂದ್ರೆ ಸೇರ್ದಿರ ಫ್ರೆಂಡ್ಗಳ ಜೊತೆ ಸೇರ್ಬಿಟ್ಟ, ಕೆಟ್ಟ ಶೋಕಿ ಕಲ್ತ್ಕೊಂಡ್ಬಿಟ್ಟ. ದುಡ್ಡು ಸಾಲ್ತಾ ಇಲ್ಲ. ತನ್ನ ತಂದೆ ಹತ್ರ ಬಂದ, ಅಪ್ಪ ನನಗೆ ದುಡ್ಡು ನೀನು ಕೊಡೋದು ಸಾಲ್ತಾ ಇಲ್ಲ, ನನಗೆ ಬರಬೇಕಾದ ಆಸ್ತಿಯಲ್ಲಿ ಸರಿ ಭಾಗವನ್ನು ನನಗೆ ಕೊಟ್ಟು ಬಿಡು ಅಂದ.
ಅಪ್ಪ ಒಳ್ಳೆಯವನು. ಏನ್ ಮಾಡ್ದ? ಅವನಿಗೆ ಏನು ಆಸ್ತಿ ಸೇರ್ಬೇಕು ಅಷ್ಟು ಭಾಗ ತಂದು ಮಗನ ಕೈಯಲ್ಲಿ ಕೊಟ್ಬಿಟ್ಟ. ಮಗ ಏನ್ ಮಾಡ್ದ? ತಕೊಂಡು ಬೇರೆ ಊರಿಗೆ ಹೋಗ್ಬಿಟ್ಟ. ಎಲ್ಲ ಹಾಳು ಮಾಡಿಕೊಂಡು, ಎಲ್ಲ ಏಮಾರಿ ಹೋಗಿ, ಎಲ್ಲ ಬರ್ಬಾದಾಗಿ, ಊಟನೂ ಇಲ್ಲ, ಹಾಕೋಣಕ್ಕೂ ಬಟ್ಟೆನೂ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಒಂದು ದಿನ ಯೋಚನೆ ಮಾಡ್ದ, ಅಯ್ಯೋ ನಮ್ಮಪ್ಪ ಮನೆಯಲ್ಲಿ ಎಷ್ಟು ಕೆಲಸದವರಿದ್ದಾರೆ. ಯಾಕೆ ಯೋಚನೆ ಮಾಡ್ದ? ಇವನು ಊಟ ಇಲ್ಲ. ಒಂದು ಹಂದಿ ಮೇಯಿಸೋ ಜಾಗದಲ್ಲಿ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಆ ಹಂದಿಗೆ ಹಾಕೋ ತಿಂಡಿಯನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋಣ ಅಂತ ಪರಿದಾಪ ಪಟ್ಟ. ಆದ್ರೆ ಅದನ್ನು ಅವನಿಗೆ ಸಿಕ್ಕಿಲ್ಲ. ಆವಾಗ ಯೋಚನೆ ಮಾಡ್ದ, ಅಯ್ಯೋ ನಮ್ಮ ಅಪ್ಪ ಮನೆಯಲ್ಲಿ ಇತ್ತಲ್ಲ, ಈ ಕಣ್ಣಾರೆ ನೋಡಿದ್ರಲ್ಲ, ಅಲ್ಲನಾ ಹೋಗಿ ಒಂದು ಕೆಲಸದವನಾಗಿ ನಾನು ಸೇರಿಕೊಂಡು 3 ಹೊತ್ತು ಊಟ ಮಾಡ್ಕೊಳ್ತೀನಿ ಅಂತ ಬಂದ. ಆದ್ರೆ ಅಪ್ಪ ಕಠಿಣವಾದವನಲ್ಲ, ಅದನ್ನು ಪ್ರೀತಿ ಉಳ್ಳವನಾಗಿರುವುದರಿಂದ ಆ ಮಗನನ್ನು ಅಪ್ಪಿಕೊಂಡು ಬೈದಿಲ್ಲ, ದಂಡಿಸಿಲ್ಲ, ಖಂಡಿಸಿಲ್ಲ. ಆದ ನಾನು ಏನ್ ಹೇಳಕ್ಕೆ ಬರ್ತೇನೆ, ಅಂತ ಪರಿಸ್ಥಿತಿಯಲ್ಲಿ ಅಪ್ಪನ ಹುಡುಕೋ ಬದಲು ಇವಾಗ ನಾವು ಚೆನ್ನಾಗೇ ಇದ್ದೀವಿ, ಇವಾಗ ಹುಡುಕಿ ಬಾಳೋದು ಒಳ್ಳೇದು ಅನಿಸ್ತದೆ. ಹಲ್ಲೆಲೂಯಾ. ಆ ಟೈಮಲ್ಲಿ ಬಂದ ಅಯ್ಯಯ್ಯೋ ನಾನು ಹಿಂಗಾದೆ ಹಂಗಾದೆ ಅಂತ ಹೇಳಿ ದೇವರ ಬಳಿ ಬರೋ ಬದಲು ಇವಾಗ ನಾವು ಚೆನ್ನಾಗಿದ್ದೀವಿ, ಯೇಸುವೇ ನಾನು ನಿನ್ನ ನಂಬ್ತೀನಪ್ಪ ಅಂತ ಇವಾಗ ನಾವು ನಂಬಿಕೆ ಇಡೋದು ಒಳ್ಳೇದಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವಾಗ ಏನು ಪ್ರಯೋಜನ? ಆದ್ದರಿಂದ ವಾಕ್ಯ ಹೇಳುತ್ತೆ, ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗ್ಬೇಕಂತ ಆ ಜೀವ. 5ವರೆಗೂ ಓದ್ಬಿಟ್ರಾ? ಓದಿ ಹಂಗೆ ಓದ್ಕೊಂಡು ಹೋಗಿ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಹಂಗಂದ್ರೆ ಆತನಲ್ಲಿದ್ದಂತ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಹಂಗಂದ್ರೆ ಅರ್ಥ ಏನು? ಹೇಳಿ ನೋಡೋಣ. ಬೆಳಕು ಎನ್ನುವುದು ಪರಿಶುದ್ಧ, ಕತ್ತಲು ಎನ್ನುವುದು ಪಾಪ. ಎಂಥ ಪಾಪದ ಮನುಷ್ಯನಾಗಿದ್ರೇನು ಆ ಬೆಳಕನ್ನು ಅವನ ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳುವಾಗ ಆ ಕತ್ತಲನ್ನೇ ಆ ಬೆಳಕು ಪ್ರಕಾಶವಾಗಿ ತೋರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಿನ್ನಲ್ಲಿ ಎಷ್ಟೇ ಪಾಪ ಇದ್ರೇನು ಆ ಕ್ರಿಸ್ತನ ಬೆಳಕು ನಮ್ಮೊಳಗಡೆ ಇದೆ. ನಿನ್ನಲ್ಲಿ ಈ ಶರೀರದಲ್ಲಿ ಎಷ್ಟೇ ಪಾಪ ಇದ್ರೇನು ನಿನ್ನ ಜೀವಾತ್ಮದೊಂದಿಗೆ ಆ ಪರಿಶುದ್ಧಾತ್ಮ ಬೆರಕನೆ ಆಗಿದ್ದಾರೆ, ಮಿಕ್ಸಿಂಗ್ ಆಗಿದ್ದಾರೆ. ಆದ್ದರಿಂದ ನಿನ್ನಲ್ಲಿ ಎಷ್ಟೇ ಕತ್ತಲಿದ್ರೇನು ಆ ಒಳಗಡೆ ಇರೋ ಆತ್ಮನ ಮೂಲಕ ಆ ಬೆಳಕು ಪ್ರಕಾಶಿಸುತ್ತಾನೆ ಇರುತ್ತದೆ. ಹಲ್ಲೆಲೂಯಾ. ಆಮೇಲೆ ಓದಿ. ಕತ್ತಲು ಹಂಗಂದ್ರೆ ಪಾಪ ಅದನ್ನ ಏನ್ ಮಾಡಿರ್ಲಿಲ್ಲ. ಯಾರಲ್ಲೆಲ್ಲ ಆ ಬೆಳಕಿತ್ತೋ ಆ ಪಾಪ ಬಂದು ಅವನನ್ನು ಮುಸುಕಲಿಲ್ಲ, ಅದುಮಲಿಲ್ಲ ಹಾಕಿ. ಹಲ್ಲೆಲೂಯಾ. ಅದುಮಕ್ಕೆ ಆ ಬೆಳಕು ಚಾನ್ಸ್ ಕೊಟ್ಟಿಲ್ಲ. ಯಾಕಂದ್ರೆ ಆ ಬೆಳಕು ಕ್ರಿಸ್ತನ ಬೆಳಕಾಗಿದೆ, ಯೇಸುವಿನ ಬೆಳಕಾಗಿದೆ. 9ರಿಂದ ಓದಿ. ನಿಜವಾದ ಬೆಳಕು ಲೋಕದಲ್ಲಿ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವಂತದ್ದಾಗಿದೆ. ಇತ್ತು. ಆತನು ಲೋಕದಲ್ಲಿದ್ದನು. ಯಾರು? ಯೇಸು ಅಂತ ಹೇಳುವಂತ ಆ ಪ್ರಕಾಶವುಳ್ಳ ದೇವರು ಆಗಿನ ಕಾಲದಲ್ಲಿ ಈ ಲೋಕದಲ್ಲಿದ್ರು. ಮತ್ತು ಲೋಕವು ಆತನ ಮೂಲಕವೇ ಉಂಟಾಯಿತು. ಆದರೂ ಲೋಕವು ಆತನನ್ನು ನಂಬಲಿಲ್ಲ, ಅರಿಯಲಿಲ್ಲ. ಅಂದ್ರೆ ಆತನನ್ನು ನಂಬಿಕೆ ಇಡಲಿಲ್ಲ. ಯೇಸು ಈ ಭೂಲೋಕದಲ್ಲಿ ಇರುವಾಗಲೇ ಅನೇಕ ಜನರು ಆತನನ್ನು ನಂಬಲಿಲ್ಲ. ಆತನು ಒಟ್ಟಿಗೆ ಇದ್ದಂತ ಶಿಷ್ಯರುಗಳು ಪೂರ್ತಿ ವಿಶ್ವಾಸವುಳ್ಳವರಾಗಿ ಇದ್ದಿಲ್ಲ. ಕೆಲವೊಮ್ಮೆ ಜರುಗಿ ಹೋಗ್ಬಿಡ್ತಾ ಇದ್ರು, ಅಲ್ಪ ವಿಶ್ವಾಸದಲ್ಲಿ ಜರುಗ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಇದ್ರು, ಅದ್ಭುತ ಇತ್ತು, ಅತಿಶಯ ಇತ್ತು. ಆದ್ರೆ ಜನರು ಏನ್ ಮಾಡ್ತಾ ಇದ್ದಿಲ್ಲ, ಯೇಸುವನ್ನು ಏನ್ ಮಾಡ್ತಾ ಇದ್ದಿಲ್ಲ, ಬರೀ ಅದ್ಭುತ ಮಾಡಿಸ್ಕೊಳ್ತಾ ಇದ್ರು. ಆದ್ರೆ ಯೇಸು ಮೇಲೆ ನಂಬಿಕೆ ಇಡ್ತಾ ಇದ್ರು. ಆದ್ರೆ ಇವತ್ತು ಅದ್ಭುತ ಇಲ್ಲ, ಯೇಸು ಇಲ್ಲ, ಇಲ್ಲಿಲ್ಲ ಯೇಸು. ಕಣ್ಣಾರೆ ಕಾಣ್ಬೇಕು. ಅವತ್ತು ಕಣ್ಣಾರೆ ಕಂಡೇ ಯಾರು ನಂಬಿಲ್ಲ, ಇವತ್ತು ಕಾಣ್ದಿರಾ ನಂಬ್ತೀರಾ? ಅದ್ರ ವಾಕ್ಯ ಹೇಳುತ್ತೆ,
ನೀನು ಕಾಣ್ದಿರ ನಂಬಬೇಕು. ನೀನು ಕಾಣ್ದಿರ ನಂಬುವನೇ ನೀನು ಧನ್ಯನು. ಯೇಸು ಬಂದು ನಾನೇ ದೇವರು, ನಾನಲ್ಲದ್ರೆ ಇಲ್ಲ ಅಂತ ನಿಮ್ಗೆ ಪ್ರೂಫ್ ಮಾಡಿ ನಿಮ್ನ ಪರಲೋಕಕ್ಕೆ ತಗೊಂಡು ಹೋಗ್ಬೇಕಂತ ಅವ್ರಿಗೇನು ಅವಶ್ಯಕತೆನೇ ಇಲ್ಲ. ನಂಬಿದ್ರೆ ನಿತ್ಯ ಜೀವ, ಇಲ್ಲ ಅಂದ್ರೆ ನಿತ್ಯ ದಂಡನೆ, ಹೋಗ್ತಾ ಇರೋ ಅಷ್ಟೇ. ಅಲ್ಲೆಲೂಯ. ಅವ್ರು ಬಂದು ಹೇಳ್ಬೇಕಾಗಿದ್ದೆಲ್ಲ ಹೇಳಿ ನಮ್ಗೆ ಇನ್ಮೇ ನಾವೇನು ಹೇಳ್ಬೇಕು ಅದೆಲ್ಲ ನಮ್ಗೆ ಹೇಳ್ಕೊಟ್ಟು ಅವ್ರು ಹೋಗಿ ಆಯ್ತು. ಅಲ್ಲೆಲೂಯ. ಇನಿ ಪರಿಶುದ್ಧ ಆತ್ಮನ ವಾಕ್ಯದ ಪ್ರೇರಣೆಯಿಂದ ನಾವು ಹೇಳುವಾಗ ನೀವು ಕೇಳಬೇಕು. ಕೇಳಿದ್ರೆ ನಿತ್ಯ ಜೀವ, ಕೇಳಿಲ್ಲ ಅಂದ್ರೆ ನಿತ್ಯ ನರಕ ಅಷ್ಟೇ. ಅದರಂತ ಅವ್ರು ಬಂದು ನೋಡಪ್ಪ ನಾನೇ ಜೀಸಸ್, ನಾನೇ ನಿಮಗಾಗಿ ಶಿಲುವೆಯಲ್ಲಿ ಹೊಡೆಯಲ್ಪಟ್ಟವನು, ನಿಮಗಾಗಿ ನಿತ್ಯ ಜೀವ ಇಟ್ಟಿದ್ದೇನೆ, ನನ್ನನ್ನು ನೀವು ಆರಾಧನೆ ಮಾಡಿ ನನ್ನ ನಂಬ್ರಿ ಅಂತ ಬಂದು ಆತನು ಪ್ರೂಫ್ ಮಾಡುವಂಥದ್ದು ಏನು ಈ ಲೋಕದಲ್ಲಿ ಇಲ್ಲ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ ಅಂತ ಯೇಸು ಹೇಳ್ಬಿಟ್ರು. ಅಲ್ಲೆಲೂಯ. ನೋಡಿದಿರ ನಂಬುವನೇ ಧನ್ಯನು. ಅಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಷ್ಟೇನಾ? ಲೋಕದಲ್ಲಿ ಆ ಯೇಸು ಅವತ್ತಿದ್ರು, ಶಿಷ್ಯರಿದ್ರು, ಜನ ಇದ್ರು, ಸ್ವಂತದವರು ಇದ್ರು. ಆ ಯೇಸು ಸ್ವಾಮಿಯನ್ನೇ ಕೆಲವರು ನಂಬಿಲ್ಲ. ಅದ್ಭುತಗಳು ಮಾಡಿದ್ರು, ಯೇಸು ಅತಿಶಯಗಳು ಮಾಡಿದ್ರು, ಕಣ್ಣಾರ ನೋಡಿದ್ರು, ಕಿವಿಯಾರ ಇನ್ನೊಬ್ಬ ಹೇಳಿದ್ದು ಕೇಳಿದ್ರು, ಆದ್ರೆ ನಂಬಿಕೆ ಇಟ್ಟಿಲ್ಲ. ಆದ್ರೆ ಯೇಸುವಿನ ಬಳಿಯಲ್ಲಿ ನಂಬಿಕೆ ಇಡುವನು ಮಾತ್ರನೇ ಬಿಡುಗಡೆ ಹೊಂದಿ ಸುರಕ್ಷಿತನಾಗಿರ್ತಾನೆ, ಆಶೀರ್ವಾದ ಹೊಂದಿ ರಕ್ಷಣೆಯಲ್ಲಿ ಇರ್ತಾನೆ, ಆಶೀರ್ವಾದವಾಗಿರ್ತಾನೆ. ಆಮೇಲೆ ಆತನು ತನ್ನ ಸ್ವಾಸ್ಥ್ಯಕ್ಕೆ ಅಂದ್ರೆ ಸ್ವಂತ ಇದಕ್ಕೆ ಬಂದನು. ಸ್ವಾಸ್ಥ್ಯಕ್ಕೆ ಅಂದ್ರೆ ಸ್ವಂತ ಊರಿಗೆ ಆತನು ಬರುವಾಗ ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ. ಇವನು ದೇವ್ರ ತರ ಮಾಡ್ತಾ ಇವ್ರೇನೋ ಒಂದು ಮ್ಯಾಜಿಕ್ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಆ ಮ್ಯಾಜಿಕ್ ಇಂದ ರೋಗಿಗಳನ್ನ ಗುಣಪಡಿಸ್ತಾ ಇದ್ದಾರೆ, ಕಣ್ಣಿಲ್ದಿರೋರಿಗೆ ಕಣ್ಣು ಬರೆಸ್ತಾ ಇದ್ದಾರೆ. ಇದು ನೋಡಿ ಏನೋ ಒಂದು ದೆವ್ವದ ಮ್ಯಾಜಿಕ್ ಅಂತ ಸ್ವಂತ ಜನರೇ ಆತನನ್ನು ಅಲ್ಲಗಳಿಸ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಬರಬೇಕಾದ ರಕ್ಷಕನಾಗಿದ್ರು. ಯೇಸು ಸ್ವಾಮಿ ಆ ಸ್ವಂತ ಜನರು ಓದುತ್ತಾ ಇದ್ದಂತ ಬೈಬಲ್ ಅಲ್ಲಿ ಕೊಡಲ್ಪಟ್ಟ ವಾಕ್ಯ, ಒಬ್ಬ ರಕ್ಷಕನು ಈ ಲೋಕದಲ್ಲಿ ಬರಬೇಕಾಗಿದೆ ಭೂಮಿಗೆ, ಆತನ ಮೂಲಕನೇ ನಿತ್ಯ ಜೀವ, ಆತನ ಮೂಲಕ ಪರಲೋಕ ರಾಜ್ಯ. ಆ ಜನರನ್ನು ಹುಡುಕಿ ಬರ್ತಾರೆ. ಆತನು ದಾವೀದನ ರಾಜ ವಂಶದಿಂದ ಹುಟ್ಟಿ ಬರ್ತಾನೆ ಅಂತ ಆ ಪ್ರವಾದನೆ ವಾಕ್ಯ ಬರೆಸಲ್ಪಟ್ಟಿದೆ. ಆ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಯೇಸು ಈ ರೀತಿ ಹುಟ್ಟಿ ಬಂದಿದ್ದು ಅವರು ಸ್ವೀಕರಿಸ್ತಾ ಇದ್ದಿಲ್ಲ. ಏನು ನೀವು ದೇವರು ಅಂತೀರಾ, ನೀನ್ ಮೆಸ್ಸಿಯ ಅಂತ್ಯಾ, ತಂದೆಯಾರ ಬಳಿಯಿಂದ ಬಂದೇನು ಅಂತ್ಯಾ, ತಂದೆ ಬಳಿಗೆ ನಾನೇ ಹೋಗ್ತೀನಿ ಅಂತ್ಯಾ, ದೇವದೋಷಣೆ ಮಾಡ್ತೀಯ ಅಂತ ಆ ಯೇಸುವನ್ನು ಯಾರು ನಂಬಲಿಲ್ಲ, ಸ್ವಂತ ಜನನೇ ನಂಬಲಿಲ್ಲ. ಆಮೇಲೆ ಆದರೆ ಇವತ್ತು ಹೇಳ್ತೀನಿ ನೋಡಿ, ಯಾರ್ಯಾರು ಇವತ್ತು ಆತನನ್ನು ನಂಬ್ತಿರೋ, ಆದರೆ ಆತನ ಯೇಸುವೇ ನೀನೇ ದೇವರು ಅಂತ ಆತನ ಹೆಸರನ್ನು ನಂಬುತ್ತೀರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ನಾವು ಹೊಂದಿದ್ದೇವೋ ಹೊಂದಬೇಕಾ? ಮಕ್ಕಳಾಗುವ ಅಧಿಕಾರವು ಬಾಧ್ಯತೆ ಹೊಂದಿದ್ದೇವೋ ಹೊಂದಬೇಕಾ? ಆದ್ರೆ ಆತನನ್ನು ಪೂರ್ತಿಯಾಗಿ ಏನ್ ಮಾಡಬೇಕು? ನಾವು ನಂಬಿರಬೇಕು. ಪೂರ್ತಿಯಾಗಿ ನಾವು ನಂಬಿರುವಾಗ ಮಾತ್ರನೇ ಆತನಿಗೆ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿರುತ್ತೇವೆ, ಆತನ ಬಾಧ್ಯತೆಯನ್ನು ಹೊಂದಿರ್ತೇವೆ. ಹೆಂಗೆ? ಅಪ್ಪಾ ತಂದೆ ಕೂಗುವಂತ ಆ ಪುತ್ರ ಸ್ವೀಕಾರದ ಬಾಧ್ಯತೆಯನ್ನು ನಾವು ಹೊಂದಿರೋರಾಗಿರ್ತೇವೆ. ನಂಬಿಕೆಯಲ್ಲಿ ಅಂದ್ರೆ ಆ ಮಾತಿಗೆ ಅರ್ಥ ಇಲ್ಲ, ಬೆಲೆ ಇಲ್ಲ. ಅಷ್ಟೇನಾ? ವಾಕ್ಯ ಓದಿ. ನಂಬಿದವರು ರಕ್ತ ಸಂಬಂಧದಿಂದ, ಕಾಮದಿಂದ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ. ಹಂಗಂದ್ರೆ ದೇವರ ಜೀವ ಸ್ವರೂಪನಾದ ಆತ್ಮದಿಂದಲೇ ನಾವು ಹುಟ್ಟಿದವರಾಗಿರುತ್ತೇವೆ. ಪರಿಶುದ್ಧ ಆತ್ಮನಿಂದಲೇ ನಾವು ಮಕ್ಕಳಾಗಿ ಹುಟ್ಟಿರದವರಾಗಿರುತ್ತೇವೆ. ಯಾಕಂದ್ರೆ ಒಬ್ಬ ಛಲದಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರೆ. ಆಮೇಲೆ ನಾವು ಆತ್ಮದಿಂದ ಇವತ್ತು ಹುಟ್ಟಿದವರಾಗಿದ್ದೇವೆ. ಆತ್ಮದಿಂದ ನಾವು ದೇವರನ್ನು ಅಪ್ಪಾ ತಂದೆ ಅಂತ ಕೂಗುತ್ತೇವೆ. ದೇವರಿಗೆ ಮಕ್ಕಳಾಗುವ ಬಾಧ್ಯತೆಯನ್ನು ಹೊಂದಿದ್ದೇವೆ. ಇದು ರಕ್ತ ಸಂಬಂಧದಿಂದಲ್ಲ, ಆತ್ಮದ ಸಂಬಂಧದಿಂದ. ಹಲ್ಲೆಲೂಯಾ. ಆಮೇಲೆ ಆ ವಾಕ್ಯವೆಂಬವರು, ಹಂಗಂದ್ರೆ ಆ ಸತ್ಯ ಎನ್ನುವಂತ ಯೇಸು, ಆ ವಾಕ್ಯವೆನ್ನುವಂತ ಯೇಸು ಮನುಷ್ಯನ ಅವತಾರ ಎತ್ತಿ
ನಮ್ಮ ಮಧ್ಯದಲ್ಲಿ ಆಗಿನ ಕಾಲದಲ್ಲಿ 2025 ವರ್ಷದಲ್ಲಿ ಯೇಸು ಮಾಂಸ ಅವತಾರದಲ್ಲಿ ಆತನು ಜನರ ಮಧ್ಯದಲ್ಲಿ ವಾಸ ಮಾಡಿದನು. ಆಮೆನ್, ಹಲ್ಲೆಲೂಯಾ. ಇವತ್ತು ವಿಶ್ವಾಸದಲ್ಲಿರುವ ನಿನಗೆ ನನಗೆ ಆತನು ಪರಿಶುದ್ಧ ಆತ್ಮನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡು, ಮಧ್ಯದಲ್ಲಿ ಇಲ್ಲರೆ ನಮ್ಮ ಒಳಗಡೆ ವಾಸ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದುದರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ, ನಮ್ಮ ರೋಗಗಳು ನಿವಾರಣೆವಾಗಬೇಕಾದರೆ, ನಮ್ಮ ಶಾಪಗಳು ಮುರಿಯಲ್ಪಡಬೇಕಾದರೆ ನಾವು ನಂಬಿಕೆಯಿಂದ ಯೇಸು ಸ್ವಾಮಿಯ ಬಳಿಗೆ ಬರಬೇಕು. ಒಬ್ಬ ಮನುಷ್ಯನು ಯೇಸು ಹತ್ರ ಬಿಡುಗಡೆ ಹೊಂದಿಕೊಳ್ಳಬೇಕು ಅಂತ ಇರುವುದಾದರೆ ಮೊದಲು ಅವನು ಯೇಸುವನ್ನು ನಂಬಬೇಕಾಗುತ್ತೆ. ಆ ನಂಬಿಕೆಯ ಮೂಲಕ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಮಾರ್ಕ್ 2ನೇ ಅಧ್ಯಾಯ 1ರಿಂದ 5 ವಚನ ಓದಿ. ಮಾರ್ಕ್ 2ನೇ ಅಧ್ಯಾಯ 1ರಿಂದ 5 ವಚನ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದಿರಲಾಗಿ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಯೇಸು ಒಂದು ಮನೆಯಲ್ಲಿ ಕುತ್ಕೊಂಡು ಉಪದೇಶ ಮಾಡ್ತಾ ಇದ್ದಾರೆ. ಆ ಉಪದೇಶ ಕೇಳಬೇಕಂತ ಎಲ್ಲ ಅಕ್ಕಪಕ್ಕ ಊರುಗಳಿಂದ ಸುಮಾರು ಜನಗಳು ಕೂಡಿ ಹೆಚ್ಚಾಗಿ ಜನಗಳು ಕೂಡಿ ಆತನು ಇರುವಂತ ಮನೆ ಬಾಗಿಲಿಗೆ ಬಂದರು. ಕೆಲವರು ಮನೆ ಒಳಗಡೆ ಇದ್ರು, ಜಾಗ ಹೇಳಿದ್ರೆ ಕೆಲವರು ಹೇಗಿದ್ರು, ಆಚೆ ತುಂಬಿದವರಾಗಿದ್ರು. ಯಾಕೆ? ಯೇಸು ಅದ್ಭುತ ಮಾಡುವ ಶಕ್ತಿ ಯೇಸುವಿನ ಬಳಿಯಲ್ಲಿತ್ತು ಅಂತ ಜನರಿಗೆ ಗೊತ್ತು. ಕೆಲವರು ಕೇಳಿದ್ದಾರೆ, ಕೆಲವರು ನೋಡಿದ್ದಾರೆ. ಆದ್ದರಿಂದ ಏನಾದರೂ ಒಂದು ಅದ್ಭುತಗಳನ್ನು ಹೊಂದಿಕೊಳ್ಳಬೇಕು. ಆ ಯೇಸು ಏನಾದರೂ ಒಳ್ಳೆ ವಿಷಯ ಹೇಳ್ತಾರೆ, ಅದನ್ನು ನಾವು ಕೇಳೋಣ. ಯಾರು ಈ ಯೇಸು ಅಂತ ನೋಡುವುದಕ್ಕೆ ಎಷ್ಟೋ ಅಕ್ಕಪಕ್ಕ ಹಳ್ಳಿಗಳಿಂದ, ಊರುಗಳಿಂದ, ಗ್ರಾಮಗಳಿಂದ ಜನರು ಅಲ್ಲಿ ಕೂಡಿ ಬಂದಿರುವಾಗ ಅಲ್ಲಿ ನೋಡುತ್ತೇವೆ, ಒಬ್ಬ ಪಾರ್ಶ್ವ ರೋಗಿ ಒಬ್ಬ ಇದ್ದಾನೆ. ಹಂಗಂದ್ರೆ ಅವನು ಎದ್ದೊಳಕ್ಕಾಗಲ್ಲ, ಅವನು ಬಾತ್ರೂಮು ಉಚ್ಚೆ ಎಲ್ಲ ಮಲಗಿದ ಹಾಸಿಗೆಯಲ್ಲೇ ಮಾಡಬೇಕು. ಅವನಿಗೆ ಒಬ್ಬರು ದೇಖ್ಭಾಲ್ ಮಾಡಬೇಕಾಗಿತ್ತು. ಸುಮಾರು ವರ್ಷದಿಂದ ಹಾಗೆ ಮಲಗಿದ್ದವನಾಗಿ ಒಬ್ಬ ಮನುಷ್ಯನನ್ನು ಆ 4 ಜನರು ಅವನು ಯೇಸುವಿನ ಬಳಿಗೆ ಒತ್ಕೊಂಡು ಬರ್ತಾರೆ. ಯಾಕೆ ಅಂದ್ರೆ ಯೇಸು ಅದ್ಭುತ ಮಾಡುವ ಶಕ್ತಿ ಯೇಸು ಕೈಯಲ್ಲಿದೆ. ಇವನನ್ನು ಬಿಡಿಸುವ ಶಕ್ತಿ ಯೇಸು ಕೈಯಲ್ಲಿದೆ. ಇವನನ್ನು ಗುಣಪಡಿಸುವ ಶಕ್ತಿ ಯೇಸು ಕೈಯಲ್ಲಿದೆ. ಏನಿತ್ತು ಯೇಸು ಕೈಯಲ್ಲಿ? ಕೇಳಿದೆ, ಸಭೆಗೆ ಬಂದಿದ್ದೆ, ಹೋಗ್ರಿ ಮನೇಲಿ ಸಾಯಂಕಾಲವರೆಗೂ ಟೈಮ್ ಓಡ್ತಾ ಇತ್ತು. ನಿಮ್ಗೆ ಒಂದೊಂದು ನಿಲ್ತಿ ಹೇಳಕ್ಕೆ ನನಗೆ ಟೈಮ್ ಹೋಗ್ತಾ ಇತ್ತು. ಈ ಸ್ಪೀಡ್ ಆಗಿ ಹೇಳಿದ್ರೂ ಅರ್ಥ ಆಗಲ್ಲ. ಎಷ್ಟು ನಾನು ಕಂಟ್ರೋಲ್ ಮಾಡಿ ಅರ್ಥ ಆಗೋ ಥರ ನಿಮ್ಮ ಹೃದಯದಲ್ಲಿ ಆ ವಾಕ್ಯ ಹೋಗಿ ಕುತ್ಕೊಬೇಕು. ಎಷ್ಟು ಅರ್ಥಪೂರ್ವಕವಾಗಿ ಹೇಳಿದ್ರೂ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯೇಸುವಿನ ಬಳಿಯಲ್ಲಿ ಅದ್ಭುತವಾದ ಶಕ್ತಿ ಇತ್ತು. ಅದನ್ನು ಕೇಳಿ ಕಂಡವರು, ನೋಡಿ ತಿಳಿದುಕೊಂಡವರು ಒಬ್ಬ ರೋಗಿಯನ್ನು ತಗೊಂಡು ಬರ್ತಾರೆ. ಬರುವಾಗ ಮನೆ ಒಳಗೆ ಹೋಗಕ್ಕೆ ಜಾಗ ಇಲ್ಲ, ಜನ ತುಂಬಿಕೊಂಡಿದ್ದಾರೆ. ಆದರೆ ಆ ಮನೆಯ ಮೇಲೆ ಒಂದು ಓಪನ್ ಇದೆ, ಅಟ್ಟೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಹಂಗಿತ್ತು. ಹೇಗಾದರೂ ಮಾಡಿ ಯೇಸುವಿನ ಬಳಿಯಲ್ಲಿ ಈ ಮನುಷ್ಯನನ್ನು ಇಡಬೇಕಂತ ಆ ಮನುಷ್ಯನ ಹೇಗೋ ಎತ್ಕೊಂಡು ಮೇಲೆ ಹೋಗಿ ಅದನ್ನ ಕಿತ್ತಿ ಓಪನ್ ಮಾಡಿ ಅಲ್ಲಿಂದ ಆ ಚೂಲ ಹಗ್ಗದಲ್ಲಿ ಇಳಿಸಿ ಯೇಸು ಮುಂದೆ ಬಿಟ್ಬಿಡ್ತಾರೆ. ಹಲ್ಲೆಲೂಯಾ, ಯೇಸು ಮುಂದೆ ಬಿಟ್ಬಿಡ್ತಾರೆ. ಅದನ್ನೇ ಇಲ್ಲಿ ಓದ್ತಾ ಇದ್ದಾರೆ. ಎರಡನೇ ವಚನ ಹೇಳುತ್ತೆ, ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವ ರೋಗಿಯನ್ನು 4 ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಆ ಪಾರ್ಶ್ವ ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವ ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆಮೇನ್. ನೋಡಿ, ಆ ಮನುಷ್ಯರು 4 ಜನ ಒತ್ಕೊಂಡ್ ಬಂದ್ರಲ್ಲ, ಅವರ ನಂಬಿಕೆಯನ್ನು ಯೇಸು ಸ್ವಾಮಿ ನೋಡಿದ್ರು. ಇವರು ನನ್ನ ನಂಬಿ ಈ ರೋಗಿಯನ್ನು ಹೊತ್ಕೊಂಡು ಬಂದಿದ್ದಾರೆ. ಆದ್ರಿಂದ ಇವರ ನಂಬಿಕೆಗೆ ನಾನು ವ್ಯಕ್ತಪಡಿಸಬಾರದು. ಇವರು ನಂಬಿದ ಹಾಗೆ ಈತನನ್ನು ನಾನು ಗುಣಪಡಿಸಬೇಕಂತ ಆತನ ಮನಸ್ಸಿನಲ್ಲಿ ತಿಳಿದುಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಪ್ಪ, ನಿನ್ನ ಪಾಪ ಏನಾಗಿದೆ?
ಕ್ಷಮಿಸಲ್ಪಟ್ಟಿದೆ. ಯಾಕಂದ್ರೆ ಅವ್ರ ತಂದೆಯೋ ಇಲ್ಲ ಅವನು ಪಾಪ ಮಾಡಿದ್ನೋ ಗೊತ್ತಿಲ್ಲ ನನಗೆ, ಆದ್ರೆ ಆ ಪಾಪದಿಂದ ಅವನಿಗೊಂದು ಶಾಪ ತೆಗಲೈತೆ. ಅರ್ಥ ಮಾಡ್ಕೊಳ್ಳಿ. ಮಲಗಿ ದಾಸಿ ಹಿಡಿದಿದ್ದಾನೆ. ಇವಾಗ ಹೇಳಲ್ವಾ ಕೆಲವರು வேத பாவம் செஞ்சுட்டுக்கிறான், அதுக்கு தான் இந்த சாபம் சொல்றது இல்லையா? ಆ ಥರ ಆಗಿನ ಕಾಲದಲ್ಲಿ ಅವನು ಪಾಪ ಮಾಡಿದ್ನೋ ಇಲ್ಲ ಅವ್ರ ತಂದೆ ತಾಯಿ ಪಾಪ ಮಾಡಿದ್ರೆ ಗೊತ್ತಿಲ್ಲ, ಆದರೆ ಅವನು ಶಾಪದಲ್ಲಿದ್ದ, ಪಾಪಕ್ಕೆ ಶಾಪದಲ್ಲಿ ಅವನು ಮಲಗಿದ್ದ. ಆದರೆ ಯೇಸು ಹೇಳಿದ್ರು, ಅವರ ನಂಬಿಕೆ ನೋಡಿ ಅಪ್ಪ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಕೆಳಗಡೆ ವಾಕ್ಯ ಹೇಳುತ್ತೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಹೇಳಿದ ತಕ್ಷಣನೇ ಅವರ ನಂಬಿಕೆಯ ಮೂಲಕ ಯೇಸು ಹೇಳಿದ ಮಾತಿನ ಮೇಲೆ ಅವನು ಏನಾದ ಸುಖ ಇಲ್ಲ ರೀ, ಬಿಡುಗಡೆ ಹೊಂದಿ ಪಾಪ ಕ್ಷಮಿಸಲ್ಪಟ್ಟು ಅವನ ಶಾಪ ನೀಗಿಸಲ್ಪಟ್ಟು ಯೇಸು ಹೇಳಿದ ಮಾತಿನ ಅದ್ಭುತವಾದ ಶಕ್ತಿಯ ಮೇಲೆ ಅವನು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಈ ಲೋಕದಲ್ಲಿ ಕುಮಾರನು ನಮ್ಮನ್ನು ಬಿಡುಗಡೆ ಮಾಡಬೇಕಾದ್ರೆ, ನಾವು ಬಿಡುಗಡೆ ಹೊಂದಿದವರಾಗಿ ಈ ಲೋಕದಲ್ಲಿ ಜೀವಿಸಬೇಕಂದ್ರೆ ಮೊದಲು ನಮ್ಮ ಪಾಪ ಕ್ಷಮಿಸಲ್ಪಡಬೇಕು. ನಮ್ಮ ಪಾಪ ಕ್ಷಮಿಸಲ್ಪಡಬೇಕಾದ್ರೆ ನಾವು ಮೊದಲು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾದರೆ ನಮ್ಮಲ್ಲಿ ಏನಿರಬೇಕು? ಈ ರೋಗಿಯಲ್ಲಿ ನಂಬಿಕೆ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಹೊತ್ಕೊಂಡು ಬಂದ್ರು ಗೊತ್ತಾ, ಅವರಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಯೇಸು ಕಂಡು ಇವರನ್ನು ಗುಣಪಡಿಸಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ನಂಬಿ ಬರೋದ್ರಿಂದ ಇನ್ನೊಬ್ಬರಿಗೆ ಸುಖವಾಗುತ್ತೆ ಅಂದ್ರೆ, ಗುಣವಾಗುತ್ತೆ ಅಂದ್ರೆ, ಬಿಡುಗಡೆ ಆಗುತ್ತೆ ಅಂದ್ರೆ, ಪಾಪ ಕ್ಷಮಿಸಲ್ಪಡುತ್ತೆ ಅಂದ್ರೆ ನಿನ್ನ ನಂಬಿಕೆಗೆ ಆಗಲ್ವಾ? ನಿನ್ನ ನಂಬಿಕೆಗೆ ಯೇಸುವನ ಬಳಿಯಲ್ಲಿ ಬಂದು ನಿನ್ನ ನಂಬಿಕೆಗೆ ನೀನು ಕೇಳುವಾಗ ಯೇಸು ಮಾಡಲ್ವಾ? ಯೇಸು ಇವತ್ತು ಅದ್ಭುತ ಮಾಡಿಲ್ಲ ಅಂತ ಇಲ್ಲ, ಯೇಸು ಇವತ್ತು ಇಲ್ಲಿ ಇಲ್ಲ ಅಂತಲ್ಲ, ಆತನು ಆತ್ಮ ಸ್ವರೂಪನಾಗಿ ನಮ್ಮ ಒಬ್ಬೊಬ್ಬರಲ್ಲಿದ್ದಾರೆ. ಹಲ್ಲೆಲೂಯಾ. ನೀನ್ ನಂಬಿಕೆಯಿಂದ ನೀನು ನಡೆದುಕೊಳ್ಳುವಾಗ ಕೇಳುವಾಗ ಆತನು ಖಂಡಿತವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಇಬ್ರಿಯರ ಪುಸ್ತಕ ಹೇಳುತ್ತೆ, ನಿನ್ನೆ ಇದ್ದ ದೇವರು ಇವತ್ತು ಹಾಗೆ ಇದ್ದಾರೆ, ಸದಾ ಹಾಗೆ ಇರ್ತಾರೆ. ಮನುಷ್ಯನ ತರ ಎರಡು ರೀತಿಯಾದ ಮನಸ್ಸು ಇಲ್ಲ. ಇವತ್ತು ಮಾಡಿ ನಾಳೆ ಮಾಡ್ದಿರೋದಕ್ಕೆ ಯೇಸು ಕೈಲಿ ಆಗಲೂ ಅದ್ಭುತ ಇತ್ತು, ಈಗಲೂ ಅದ್ಭುತ ಐತೆ, ಎಂದೆಂದಿಗೂ ಅದ್ಭುತ ಇದ್ದೇ ಇರುತ್ತೆ. ಹಲ್ಲೆಲೂಯಾ. ಆದ್ರೆ ಅದ್ಭುತವನ್ನು ಹೊಂದಿಕೊಳ್ಬೇಕಾದ್ರೆ ನಮಗೆ ಮೊದಲು ನಂಬಿಕೆ ಬೇಕು. ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಅದರಲ್ಲಿ 11-12 ಓದುವಾಗ ಯೇಸು ಹೇಳಿದ್ರು, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗುವಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಕರಗಳ ತಟ್ಟಿ ಆವತ್ತು ಮಾಡಿದ ಅದ್ಭುತವಾದ ದೇವರಿಗೆ ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸಲು ನೋಡ್ರ. ವಿಶ್ವಾಸದಿಂದ ಬರುವಾಗ ಅವರ ಪಾಪ ಕ್ಷಮಿಸಲ್ಪಡುತ್ತೆ, ಅವರು ಬಿಡುಗಡೆ ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೀಸರ್ ಯೇಸು ಒಟ್ಟಿಗೆ ಇತ್ತು. ಕೆಲವರಿಗೆ ಕೆಲವು ಪ್ರಾಬ್ಲಮ್ ಇತ್ತು. ಆದ್ರೆ ಸೀಸರ್ ಏನ್ ಮಾತಾಡಿರ್ತಾರೆ ಹೇಳಿ? ನಿನ್ ಜೊತೆನೇ ಇದೀವಲ್ಲ, ನಮ್ಗೆ ಯಾಕೆ ಈ ತರ ಸುಖ ಕೊಟ್ಟಿಲ್ಲ? ಆದ್ರೆ ಸೀಸರ್ ಗೊತ್ತಿಲ್ಲ ಇದಕ್ಕಿಂತ ಸುಖ ಕೊಡುವ ಅದ್ಭುತವನ್ನು ಯೇಸು ಅವರು ಕೊಡ್ತಾರೆ ಅಂತ. ಹಲ್ಲೆಲೂಯಾ. ಅವ್ರು ಹೇಳಿದ್ರು, ನಾನು ಮಾಡುವುದಕ್ಕಿಂತ ಕ್ರಿಯೆಗಳು ಹೆಚ್ಚಾಗಿ ನೀವು ಮಾಡ್ತೀರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ಭೂಮಿ ಮೇಲೆ 3.5 ವರ್ಷ ತನ್ನ ಸೇವೆಯಲ್ಲಿ ಇದ್ದು ಮರಣ ಹೊಂದಿ ಹೋದರು. ಆದರೆ ಶಿಷ್ಯರು ಹಲವಾರು ವರ್ಷ ಇದ್ರು. ಹಲವಾರು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಸತ್ತವರನ್ನು ಜೀವಂತವಾಗಿ ಖರ್ಚಿಪ್ ಹಾಕಿ ಸುಖ ಹೊಂದಿಕೊಂಡಿರೋದು ನೋಡಿದ್ದೀರಾ? ನೆರಳು ಬಿದ್ದದ್ದು ಸತ್ತವನು ಎದ್ದಿರೋದು ನೋಡಿದ್ದೀರಾ? ಯೇಸುಕ್ಕಿಂತ ಭಯಂಕರ ಮಿರಾಕಲ್ ಮಾಡ್ಬೋದು. ಆದ್ರೆ ಅವ್ರಿಗೆ ಅವತ್ತು ಅರ್ಥ ಆಗಿಲ್ಲ. ಇವರೇ ನಮಗೇನು ಮಾಡಿಲ್ಲ. ಯೇಸು ಹೇಳಿದ್ರು, ಇಬ್ಬರಿಬ್ಬರಾಗಿ ಹೋಗಿ ದೆವ್ವಗಳನ್ನು ಓಡಿಸಿ. ಯೂದಾಸ್ ಯಾರು? ಯೇಸುವನ್ನು ತೋರಿಸ್ಕೊಟ್ಟವನೇ ಹೋಗಿ ದೆವ್ವ ಓಡಿಸ್ತಾನೆ. ಯೇಸು ನಾಮದಲ್ಲಿ ಓಡಿಸುವಾಗ ದೆವ್ವ ಓಡ್ತು. ಹಲ್ಲೆಲೂಯಾ. ಅಂತ ಅದ್ಭುತ ಶಕ್ತಿ. ಅದರಿಂದ ನಾವು ನಂಬಿಕೆಯ ಮೂಲಕ ಬರಬೇಕು, ನಾವು ನಂಬಿಕೆ ಇಡಬೇಕು. ಅದರಿಂದ ಯಾಕೋಬ 5ನೇ ಅಧ್ಯಾಯ 15ನೇ ವಚನ ಈ ರೀತಿ ಹೇಳುತ್ತೆ. ನಂಬಿಕೆಗೆ ಒಂದು ಮಾತು ಹೇಳುತ್ತೆ ನೋಡಿ, 5:15. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ನಿನ್ನ ಪಾಪ ಕ್ಷಮಿಸಲ್ಪಡಬೇಕಾದ್ರೆ
ನೀನು ಪ್ರಾರ್ಥನೆ ಮಾಡಿ ಏನೋ ಒಂದು ವಿಷಯವನ್ನು ಹೊಂದಿಕೊಳ್ಳಬೇಕಾದರೆ ಮೊದಲು ನಿನಗೆ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಅವನು ನಂಬಿ ನೀನು ಹೌದು ದೇವರು ನನಗೆ ಸಂಧಿಸುತ್ತಾರೆ, ದೇವರು ನನಗೆ ಕೊಡುತ್ತಾರೆ, ದೇವರು ನನಗೆ ಇದು ಮಾಡುತ್ತಾರೆ ಅಂತ ನೀನು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ರಕ್ಷಿಸಲ್ಪಡುತ್ತೀಯ. ಎರಡನೇದು, ಕರ್ತನು ಅವನನ್ನು ಎಬ್ಬಿಸುತ್ತಾನೆ. ಯಾವಾಗಂದ್ರೆ ನಾವು ಆಯುಷ್ಕಾಲ ಭೂಮಿಯಲ್ಲಿ ಮುಗಿದು ನಾವು ಸತ್ತು ಹೋದ್ರೇನು ನಮ್ಮ ಆತ್ಮಕ್ಕೆ ಆತನು ಜೀವ ಕೊಟ್ಟು ಮತ್ತೆ ಪರಲೋಕದಲ್ಲಿ ಎಬ್ಬಿಸುವವನಾಗಿರ್ತಾನೆ. ಒಂದು ವೇಳೆ ಆತನ ಚಿತ್ತವಾಗಿದ್ದರೆ ಇದೇ ಭೂಮಿಯಲ್ಲಿ ನಾವು ಒಂದು ವೇಳೆ ನಂಬಿಕೆಯಿಂದ ಸತ್ತೋದ್ರೆ ಕೂಡ ನಮ್ಮ ಆಯುಸ್ಸು ಇನ್ನ ಕರ್ತನ ಚಿತ್ತದ ಪ್ರಕಾರ ಇರುವುದಾದರೆ ಆತನು ಈ ಭೂಮಿಯಲ್ಲೇ ಎಬ್ಬರಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ಎಷ್ಟೋ ಜನ ನೋಡ್ಬಿಟ್ಟೇನೆ, ಎಷ್ಟೋ ಜನ ಸತ್ತಿ ಬಾಕ್ಸಲ್ಲಿ ಇಟ್ಟು ಬದುಕಿ ಬಂದಿರೋದು ಕೇಳಿ ನೋಡ್ಬಿಟ್ಟಿದ್ದೀನಿ. ಹಲ್ಲೆಲೂಯಾ. ಎಲ್ಲಿಂದ ಬಂತು? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯ ಮೂಲಕ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರಿ, ಯೇಸು ಮತ್ತೆ ಇನ್ನೊಂದು ನಂಬಿಕೆಯ ಮೂಲಕ ಒಂದು ಮಿರಾಕಲ್ ಮಾಡ್ತಾರೆ. ಅದನ್ನು ನೋಡೋಣ. ಮತ್ತಾಯ 9ನೇ ಅಧ್ಯಾಯ 18ನೇ ವಚನ. ಅದರಲ್ಲಿ ನಾವು ನೋಡುವಾಗ ಮತ್ತಾಯ 9:18 ನಾವು ನೋಡುವಾಗ ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ನೋಡಿ, ಯೇಸು ಎಲ್ಲಿ ಹೋದ್ರೇನು, ಯಾವ ಊರಿಗೆ ಹೋದ್ರೇನು ಅಲ್ಲಿ ಏನಾದರೂ ಒಂದು ದೇವರ ರಾಜ್ಯದ ವಿಷಯ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ಏನೋ ಒಂದು ಕತೆ ಗೇಲಿ ಕಿಂಡಲಲ್ಲ, ದೇವರ ರಾಜ್ಯದ ಬಗ್ಗೆ, ದೇವರ ಪರಲೋಕದ ರಾಜ್ಯಕ್ಕೆ ಹೋಗುವುದರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೆ, ಆತನು ಅವರೊಂದಿಗೆ ಮಾತನಾಡುವಾಗ ಒಬ್ಬ ಅಧಿಕಾರಿ ಬರ್ತಾನೆ. ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಅದ್ಯಾಕೋ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಂಡನು. ಬೇಡಿಕೊಳ್ಳಲು ಅಂದ್ರೆ ಅವನು ಕೇಳ್ಕೊಳ್ತಾನೆ, ಅಪ್ಪ ನನ್ನ ಮಗಳು ಒಂದು ಕಾಯಿಲೆಯಲ್ಲಿ ಬಿದ್ದಿದ್ದಾಳೆ, ಸಾಯೋ ಪರಿಸ್ಥಿತಿಯಲ್ಲಿದ್ದಾಳೆ, ನೀವು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಸಾಕು, ಅವರು ಬದುಕೊಳ್ತಾಳೆ. ಹೆಂಗ್ ಬಂದಿರ್ತಾನೆ ಅವನು? ಇವನು ವಿಷಯ ಕೇಳಿರ್ಬೇಕು, ಇಲ್ಲ ವಿಷಯನ ನೋಡಿರ್ಬೇಕು. ಒಂದು ಯೇಸು ಮಾಡಿದ ಅದ್ಭುತವನ್ನು ಕಣ್ಣಾರೆ ಕಂಡಿರ್ಬೇಕು, ಇಲ್ಲ ಯಾರೋ ಒಂದು ಹೇಳಿದ್ರೆ ಇವನು ಕೇಳಿರ್ಬೇಕು. ಈ ಎರಡರಲ್ಲಿ ಇವನಿಗೆ ಏನ್ ಬಂತು? ಮನುಷ್ಯನಿಗೆ ಇವ್ರ ಮಗಳು ಪ್ರಾಣ ಹೋಗುವ ಸಮಯದಲ್ಲಿ ಯೇಸುವಿನ ಬಳಿಗೆ ಹೋದ್ರೆ ಏನೋ ಒಂದು ಅದ್ಭುತ ನಡೀತೆ ಅಂತ ಏನ್ ಬಂತು ಇವನೊಳಗಡೆ? ಏನ್ ಬಂತು? ಇವಾಗ ಇವ್ ನಂಬಿಕೆ ಬಂದಿದ್ರಿಂದ ಎಲ್ಲಿ ಬಂದ? ಯಾಕೆ ಬಂದ? ಅವ್ರ ಮಗಳನ್ನ ಹೇಗನ ಬದುಕಿಸಿಕೊಳ್ಳುವುದಕ್ಕಾಗಿ ಅಲ್ವಾ? ಹಲ್ಲೆಲೂಯಾ. ಓದಿ ಮುಂದಕ್ಕೆ. ಯೇಸು ಎದ್ದು ತನ್ನ ಶಿಷ್ಯರನ್ನು ಕರೆಕೊಂಡು ಅವರ ಹಿಂದೆ ಹೋದರು. ನೋಡಿ, ಹೋಗ್ತಾ ಇರುವಾಗ ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಿಗೆ ಆಗುವೆನೆಂದು ಮನಸ್ಸಿನಲ್ಲಿ ಅಂದುಕೊಂಡು ಸಾಕು. ಇವರು ಅಲ್ಲಿ ಆಲ್ರೆಡಿ ಒಬ್ಬ ನಂಬಿಕೆಯಿಂದ ಬಂದಿದ್ದಾನೆ, ಮಗಳು ಸಾಯ್ತಾ ಇದ್ದಾಳೆ ಅಂತ. ಆ ಮಗಳನ್ನು ಗುಣಪಡಿಸುವುದಕ್ಕಾಗಿ ಅವನ ನಂಬಿಕೆ ಕಂಡು ಯೇಸು ಹೋಗ್ತಾ ಇದ್ದಾರೆ. ಹೋಗುವ ದಾರಿಯಲ್ಲಿ ತುಂಬಾ ಜನ ಸೇರ್ಬೋದು. ಯೇಸು ಯಾರವನು? ಮೊದಲನೇ ವಚನ ಏನು ಹೇಳ್ತು? ಅಧಿಪತಿ. ಅವ್ರ ಮನೆಗೆ ಹೋಗುವಾಗ ತುಂಬಾ ಜನ ಯೇಸುವನ್ನು ನೋಡ್ಬಿಟ್ಟು, ಇದೆಲ್ಲ ಯೇಸು ಗುರು ರಬಿ ಅಂತ ಗುರುಗಳು ಅಂತ ಎಲ್ಲ ಓಡ್ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಇವಾಗ ಯಾವನೋ ಒಬ್ಬ ದೊಡ್ಡ ಪೂಜಾರಿ ಬಂದ್ರೆ ಜನ ಸೇರಲ್ವಾ? ಇವಾಗ ನಮ್ಮ ಮೊಗನ್ಸಿ ಲಾಜರ್ ಪಾಸ್ಟರ್ ಬಂದ್ರೆ ಪ್ಯಾಲೇಸ್ ಸೇರ್ಬಿಡ್ತಾರೆ, ಪಾಲ್ ತಾಯಿಗ ಬಂದ್ರೆ ಸೇರ್ಬಿಡ್ತಾರೆ. ಇವಾಗ ನಮ್ಮ ಸ್ಟೀಫನ್ ಸುರೇಶ್ ಪಾಸ್ಟರ್ ಬಂದ್ರೆ ಎಷ್ಟೋ ಪಾಸ್ಟರ್ಗಳು ಬಂದು ಸೇರು. ಆ ತರ ಯೇಸು ಇರುವಾಗ, ಯೇಸು ಎಲ್ಲ ನಾವು ಒಂದು ಕಡೆ ಹೋಗುವಾಗ ಆ ಸುದ್ದಿನೋ ಇಲ್ಲ ನೋಡಿದ್ರೇನೋ ಜನ ಸೇರಕ್ಕೆ ಆರಂಭಿಸ್ಬಿಡ್ತಾರೆ. ಇವಾಗ ತುಂಬಾ ಜನ ಸೇರ್ಬಿಡ್ತು. ಇವ್ರು ಹೋಗ್ತಾ ಇರೋದು ಅಧಿಪತಿ ಮನೆಗೆ, ತುಂಬಾ ಜನ ಸೇರ್ಬಿಟ್ರು, ನುಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ಒಂದು ಸ್ತ್ರೀ 12 ವರ್ಷದಿಂದ ತನಗೆ ಒಂದು ರೋಗ ಇದೆ. ನಾನಲ್ಲ ಪಾಸ್ಟಮ್ಮ, ನಾನಲ್ಲ
ಅದೊಂದು ಟಿವಿಯಲ್ಲಿ ಹಾಕಿ ನೋಡಿದ್ರೆ ಅದು ನೋಡಕ್ ಆಗೋದಿರ ಅಷ್ಟು ತುಂಬಾ ವೇದನವಾದ ವಿಷಯ. ನಾವು ಬೈಬಲಲ್ಲಿ ಈಸಿಯಾಗಿ ಓದ್ಬಿಡ್ತೇವೆ. ಆಕೆ ಹಾಕಿರೋ ಡ್ರೆಸ್ಸು, ಆಕೆ ಇಟ್ಕೊಂಡಿರೋ ಬಟ್ಟೆ, ಆತನ ಆಕೆಯ ವೇದನೆಯನ್ನು ನಾವು ಕಾಣುವಾಗ ಅಯ್ಯೋ ಈ ರೀತಿಯೆಲ್ಲ ಒಂದು ಲೇಡೀಸ್ಗೆ ಪ್ರಾಬ್ಲಮ್ ಇದೆಯಾ ಅಂತ ನಮ್ಮ ಮನಸ್ಸು ದುಃಖ ಪಡುತ್ತೆ. ಆದ್ರೆ ಆಕೆಗೆ ಆ ವ್ಯಾಧಿ ಇರುವುದರಿಂದ 12 ವರ್ಷದಿಂದ ಆ ವ್ಯಾಧಿ ಇದೆ. ಅಲ್ಲೇಲೂಯಾ. ಇಲ್ಲಿ ನಿಂತ್ಕೊಂಡು ದೇವರ ಆತ್ಮದಿಂದ ದೇವರ ಮನುಷ್ಯನಾಗಿ ದೇವರ ಸೇವಕನಾಗಿ ಮಾತಾಡ್ತೀನಿ ನೋಡಿ. ಅಲ್ಲೇಲೂಯಾ. ತಪ್ಪು ತಿಳ್ಕೊಂಡ್ಬಾರ್ದು. ಈ ಲೇಡೀಸ್ಗಳು ಮಂತ್ಲಿಯಲ್ಲಿ ಅವ್ರಿಗೆ ಮಂತ್ಲಿ ಅದೇನೋ ಆಗುತ್ತೆ ಅಲ್ಲ ಕಷ್ಟ, ಆ ಕಷ್ಟ ಮಂತ್ಲಿ ಇಲ್ಲ. ಆಕೆಗೆ 12 ವರ್ಷದಿಂದ ಕಂಟಿನ್ಯೂ ಅಂದ್ರೆ ಆಕೆಯ ಬಾಧೆ ಹೆಂಗಿದ್ದಿರ್ಬೇಕು. ಆಕೆಯ ಮೈಯೆಲ್ಲ ವಾಸನೆ, ಯಾರು ಹತ್ರ ಸೇರಿಸ್ತಾ ಇಲ್ಲ. ಆದ್ರೆ ಆಕೆ ಈ ಒಂದು ವಾಕ್ಯದ ಮೂಲಕ ನೋಡಿ, ಆ ಮಾರ್ಕ್ 5ನೇ ಅಧ್ಯಾಯ 26 ನೋಡಿದ್ರೆ ಆಕೆಗೆ ಆ ವ್ಯಾಧಿಯನ್ನು ಗುಣಪಡಿಸುವುದಕ್ಕಾಗಿ ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದನ್ನೆಲ್ಲ ಕಳ್ಕೊಂಡ್ರು. ರೋಗವು ಹೆಚ್ಚಾಗುತ್ತಾ ಬಂದದೆ ಹೊರತು ಮತ್ತೇನು ಪ್ರಯೋಜನವಾಗಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟವಾಗುವೆನೆಂದು ಆಲೋಚಿಸಿಕೊಂಡ್ಲು. ಮಾರ್ಕಲ್ಲಿ ಹೇಳುತ್ತದೆ 5ನೇ ಅಧ್ಯಾಯ 26-33 ವಚನದಲ್ಲಿ ಹೇಳುತ್ತದೆ. ಈ ಹೆಂಗಸು ಈ ಮತ್ತಾಯ 9ರಲ್ಲಿ ಅದೇ ವಾಕ್ಯನೇ. ಈ ಹೆಂಗಸು ತನ್ನ ಕೈಯಲ್ಲಿದ್ದೆಲ್ಲ ಕಳ್ಕೊಂಡ್ಬಿಟ್ಲು. ಡಾಕ್ಟರ್ಗೆ ವೈದ್ಯರಿಗೆ ಏನೇನೋ ಮಾಡಿ ನೋಡಿದ್ಲು, ಆದ್ರೆ ಆ ರೋಗ ನಿಂತೇ ಹೋಗಿಲ್ಲ, ವಾಸಿಯೇ ಆಗಿಲ್ಲ. ಆದ್ರೆ ಯೇಸುವಿನ ಸುದ್ದಿ, ಯೇಸುವಿನ ಸಮಾಚಾರ ಯಾರೋ ಒಬ್ಬರು ಹೇಳಿದ್ರು. ಆ ಸಮಾಚಾರನ ಕೇಳಿ ಹೇಗಾದರೂ ನಾನು ಯೇಸುವಿನ ಭೇಟಿ ಮಾಡಿ ಆತನ ಬಟ್ಟೆ ಆದರೂ ಮುಟ್ಟಿ ನಾನು ಈ ರೋಗದಿಂದ ಬಿಡುಗಡೆ ಆಗ್ತೇನೆ ಅಂತ, ಸುಖ ಹೊಂದಿಕೊಳ್ತೇನೆ ಅಂತ ಆಕೆ ನಂಬಿಕೆ ಇಟ್ಟು ಯೇಸು ಆ ಅಧಿಪತಿ ಮನೆಗೆ ಹೋಗುವಂತ ಸುದ್ದಿ ಸಮಾಚಾರವನ್ನು ಕೇಳಿ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬರುವಾಗ ಯೇಸುನ ಕರೆಯುವಾಗ ಜನರು ಆಕೆಯನ್ನು ಬೆದರಿಸ್ತಾರೆ. ನಿನ್ ಮೈಯೆಲ್ಲ ಗಬ್ಬು, ಸ್ವಾಮಿ ನಾನು ನೋಡಬಾರ್ದು, ಮುಟ್ಬಾರ್ದು, ತೀಟ ಹಾಕ್ಬಿಡ್ತದೆ, ಹೋಗು ತಳ್ತಾರೆ ಶಿಷ್ಯರು ಗಿಕ್ಷರು ಎಲ್ಲರೂ. ಆದ್ರೇನು ಅವರ ಆಕೆಯ ನಂಬಿಕೆಯನ್ನು ಕಳೆದುಕೊಳ್ಳದಿರ, ಆಕೆ ವಿಶ್ವಾಸವನ್ನು ಕಳೆದುಕೊಳ್ಳದಿರ ಪ್ರಯತ್ನ ಮಾಡಿ ಆ ಗುಂಪಲ್ಲಿ ನುಗ್ಗಿ ಹೇಗೋ ಹೋಗಿ ಒಂದೇ ಒಂದು ದಾರ ಹಿಂಗ್ ಬಂದಿರುತ್ತೆ ಅಲ್ಲಿ ಟಿವಿಯಲ್ಲಿ. ಆದ್ರೆ ವಾಕ್ಯ ಆತನ ತುದಿ ಬಟ್ಟೆಯನ್ನು ಆಕೆ ಹೋಗಿ ಹಿಂದೆಯಿಂದ ಯೇಸು ಸ್ವಾಮಿ ಹೋಗ್ತಾ ಇರುವಾಗ ಹಿಂದೆಯಿಂದ ಹೇಗೋ ಆ ಬಟ್ಟೆನ ಹಂಗ್ ಮುಟ್ಬಿಡ್ತಾರೆ. ಮುಟ್ಟಿದ ತಕ್ಷಣ ಯೇಸು ಸ್ಟಕ್ಕಂತ ನಿಲ್ತಾರೆ. ಹಲ್ಲೆಲೂಯಾ. ಯಾರು ನನ್ನ ಮುಟ್ಟಿದ್ರು? ಶಿಷ್ಯರು ಹೇಳ್ತಾರೆ, ಸ್ವಾಮಿ ಇಷ್ಟೊಂದು ಜನ ನಿನ್ನ ನುಗ್ಕೊಂಡು ಬರ್ತಾ ಇದಾರಲ್ಲ, ಯಾರಂತ ಹೇಳಿ? ಯಾರೋ ಒಬ್ರು ನನ್ನ ಮುಟ್ಟಿ. ಇಲ್ಲ ಸ್ವಾಮಿ, ಯಾರಂತ ಹೇಳೋದು? ಇಷ್ಟೊಂದು ಜನ ತಳ್ಕೊಂಡು ಬರ್ತಾರಲ್ಲ, ಯಾರು ನಿನ್ನ ಮುಟ್ಟಿದಂತ ನಾವು ಹೇಗೆ ಹೇಳೋದು? ಅವ್ರು ಯೇಸು ಸ್ವಾಮಿ ಯಾರೋ ಒಬ್ರು ನಂಬಿಕೆಯಿಂದ ನನ್ನ ಮುಟ್ಟಿದ್ದಾರೆ, ಯಾವುದೋ ಒಂದು ಬಿಡುಗಡೆಗಾಗಿ. ನನ್ನಲ್ಲಿಂದ ಅದ್ಭುತವಾದ ಶಕ್ತಿ ಹೊರಟು. ಹಲ್ಲೆಲೂಯಾ. ಅದು ಯಾರಂತ ಹೇಳಿ, ಅದು ಯಾರಂತ ಧೈರ್ಯವಾಗಿ ಹೇಳಿ ಎನ್ನುವಾಗ ಈ ಹೆಂಗಸು ಹೇಳ್ತದೆ, ನಾನೇ ಸ್ವಾಮಿ ನಿನ್ನ ಮುಟ್ಟಿದೆ ಅಪ್ಪ, ನಿನ್ನ ಮುಟ್ಟಿದೆ. ಇವಾಗ ನನಗೆ ಗೊತ್ತಾಯ್ತು, ನನ್ನ ರೋಗ ನಿವಾರಣೆವಾಗಿದೆ, ನಾನು ಸುಖ ಹೊಂದಿಕೊಂಡಿದ್ದೇನೆ, ನಾನು ಬಿಡುಗಡೆ ಹೊಂದಿಕೊಂಡಿದ್ದೇನೆ. ಯೇಸುವನ್ನು ಮುಟ್ಟಿದ ತಕ್ಷಣ ಆತನ ಒಂದಿಗಿದ್ದಂತ ಅದ್ಭುತವಾದ ಶಕ್ತಿ ಆಕೆಯ ಮೇಲೆ ಹೋಗಿದ ತಕ್ಷಣ ಆಕೆಗೆ ಕಾಡಿದಂತ 12 ವರ್ಷದಿಂದ ಕಾಡಿದಂತ ರೋಗ ಕ್ಷಣದಲ್ಲೇ ಸ್ಟಾಪ್. ಸ್ವಾಮಿ ಬಂದು ಏನ್ ಹೇಳಿದ್ರು? ಸಮಾಧಾನದಿಂದ ಹೋಗ ಮಗಳೇ. ಹೇಳು. ಆತನು ಆಕೆಗೆ, ಮಗಳೇ ನೀನ್ ನಂಬ್ಕೊಂಡು ಬಂದೆ, ಯಾರೋ ಒಬ್ರು ಹೇಳಿದ ವಿಷಯನ ಕೇಳ್ಕೊಂಡು ಬಂದೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ, ಸಮಾಧಾನದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಮೂಲಕ ಏನೆಲ್ಲ ಜರುಗುತ್ತೆ ನೋಡ್ರಿ. ಅಲ್ಲಿ ಹಲವಾರು ರೋಗಿಗಳಿದ್ದಾರೆ. ಫಿಲ್ಮಲ್ಲಿ ನೋಡ್ರಿ, ಇಲ್ಲಿ ಆ ಎಪಿಸೋಡ್ ಹಾಕಿ ಅದು ರಿಯಲ್. ಅದೆಲ್ಲ ಬರಿಬೇಕಂದ್ರೆ ಬೈಬಲ್ ದೊಡ್ಡದಾಗ್ಬಿಡ್ತದೆ. ಅದೆಲ್ಲ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿದ್ದಾರೆ. ಆದ್ರೆ ಆ ಫಿಲ್ಮಲ್ಲಿ ಬರುವಂತ ವಿಷಯಗಳೆಲ್ಲ ಸತ್ಯವೇದದಲ್ಲಿ ಬರಬೇಕಾಗುತ್ತೆ.
ತುಂಬಾ ಜನ ಇದ್ದಾರೆ, ರೋಗಿಗಳಿದ್ದಾರೆ, ಕುರುಡರು ಇದ್ದಾರೆ, ಕಾಲಿಲ್ದಿರೋರು ಇದ್ದಾರೆ. ಆದ್ರೆ ಇವ್ರಿಗೆಲ್ಲ ಗುಣ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಇವರಲ್ಲಿ ಯಾರಿಗೂ ಯೇಸು ಮೇಲೆ ವಿಶ್ವಾಸ ಇದ್ದಿಲ್ಲ. ಆದ್ರೆ ಯಾರು ನಂಬಿಕೆ ಇಟ್ಟು ಬಂದ್ರು ಅವರೆಲ್ಲ ಟಗಾಟಕ್ ಸ್ವಸ್ಥವಾಗಿ ಹೋಗ್ತಾನೆ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ನಂಬಿಕೆ ಇದೆಯಾ? ನಮಗೆ ನಂಬಿಕೆ ಇದೆಯಾ? ನನಗೊಂದು ನಂಬಿಕೆ ಇದೆ. ಇದು ಎಂಟು ಚರ್ಚು, ಒಂದು ಬ್ರಾಂಚ್ ಚರ್ಚ್ ಉಂಟಾಗುತ್ತೆ ಅಂತ ಒಂದು ವಿಶ್ವಾಸ ನನಗೆ. ಅದು ಯೇಸುವಿನ ನಾಮದಲ್ಲಿದೆ. ಅದು ಯಾವ್ದು ನಾಮದಲ್ಲಿದೆ? ಯೇಸು ನಾಮದಲ್ಲಿದೆ. ಹಲ್ಲೆಲೂಯಾ. ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಗೆ ಆರಾಧನೆ ಮುಗಿಸ್ತೀನಿ. ಇಲ್ಲಿ 10 ಗಂಟೆಗೆ ಬಂದು ಪ್ರಸಂಗ ಮಾಡ್ತೀನಿ. ಕಿರಣ್ ನಡೆಸ್ತಾನೆ ಆರಾಧನೆ, ಎಲ್ಲವೂ ಅವ್ನು ನಡೆಸ್ಕೊಂಡು ಬರ್ತಾನೆ. ಬರೀ ನಾನು ಬಂದು ಪ್ರಸಂಗ ಮಾಡ್ತೀನಿ. ಯೇಸು ನಾಮ. ಹಲ್ಲೆಲೂಯಾ. ಇದು ದೇವರ ಆಲೋಚನೆ, ನನ್ನ ಆಲೋಚನೆ ಇಲ್ಲ. ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದಿನ ನಡೆಯುತ್ತದೆ ಅಂತ ನಂಬಿಕೆ ಉಳ್ಳವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನಿಗೆ ಮುಖ್ಯ ಏನು? ನಂಬಿಕೆ. ಹಲ್ಲೆಲೂಯಾ. ನಿಮಗೆ ಸಮಯ ಕಮ್ಮಿ ಆಗ್ತಾ ಐತೆ, ಆದ್ರಿಂದ ಯೇಸು ಆ ರೀತಿ ಹೇಳಿದ್ರು. ಮತ್ತೆ ಅದೇ ವಾಕ್ಯದಲ್ಲಿ ಮತ್ತೆ 9:23 ನಾವು ಓದುವಾಗ, ಇವಾಗ ಎಲ್ಲಿಗೆ ಬರಬೇಕಾಗಿತ್ತು ಯೇಸು? ಅಧಿಪತಿ ಮನೆಗೆ. ಎಲ್ಲಿಗೆ? ಅಧಿಕಾರಿ ಮನೆಗೆ ಬರಬೇಕಾಗಿತ್ತು. ಬರೋವಾಗ ಅಲ್ಲಿ ಒಬ್ಬರು ನಂಬಿಕೆಯಿಂದ ರೋಗಿ ಬಂದು ಸುಖ ಹೊಂದಿಕೊಂಡು ಹೋದ್ರು. ಯಾಕೆ ಇವರೆಲ್ಲ ಎದ್ದು ಹೋಗ್ಬಿಟ್ರು? ನಂಬಿಕೆ ಕಥೆನ ಕೊಟ್ಟು ಹುಡುಗ. ಹಲ್ಲೆಲೂಯಾ. ನಂಬಿಕೆಯಿಂದ ಬಂದು ಅರ್ಧ ದಾರಿಯಲ್ಲಿ ಸುಖ ಹೊಂದ್ಕೊಂಡು ಹೋದ್ರು. ಇವಾಗ ಕಂಟಿನ್ಯೂ ಎಲ್ಲಿ ಹೋಗ್ಬೇಕು ಯೇಸು ಸ್ವಾಮಿ? ಅಧಿಪತಿ ಮನೆಗೆ. ಓದಿ 23. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರು ಗದ್ದಲ ಮಾಡುವುದನ್ನು ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ. ಏನಿದೆ ಅರ್ಥ ಅಂದ್ರೆ, ಯೇಸುವಿನ ಬಳಿಗೆ ಅಧಿಪತಿ ಹೇಳುವಾಗ ಆಕೆಯ ಮಗಳು ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ಏನಾಗಿತ್ತು? ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ರೋಗದಲ್ಲಿ ಆಕೆಯ ಮಗಳು ಬಿದ್ದಿದ್ರು. ಇವಾಗ ಯೇಸು ಹೊರಗೆ ತಡವಾಯಿತು. ಅಲ್ಲಿ ಒಬ್ಬ ಆ ಸ್ತ್ರೀಯನ್ನು ಗುಣಪಡಿಸಿ ಜನಗಳ ಹತ್ರ ಮಾತಾಡಿ ಮತ್ತೆ ಬರುವಾಗಷ್ಟಕ್ಕೆ ಏನಾಯಿತು? ಲೇಟ್ ಆಗೋಯ್ತು. ಈ ಲೇಟ್ ಆಗುವ ಸಮಯದಲ್ಲಿ ಆ ಮಗು ಏನಾಗಿತ್ತು? ಸತ್ತೋಯ್ತು. ಹುಡುಗಿ ಸತ್ತೋಗ್ಬಿಟ್ರು. ಇವಾಗ ಸತ್ತೋಗಿದ ತಕ್ಷಣ ಅವ್ರ ಕಲಾಚಾರದ ಪ್ರಕಾರ ಸತ್ತ ಹೆಣವನ್ನು ಹಾಗೆ ಹಿಡಿದಿರ ವಾದ್ಯಗಳು, ಪೀಪಿಗಳು, ಗೋಲಾಡು ಅದ ಅಳ್ತಾರೆ ಗೊತ್ತಾ? ಈ ಊರ್ನಾಟಗಳಲ್ಲಿ ಕೂಡ ದೊಡ್ಡ ಸೌಕಾರ ಸತ್ತೋಗ್ಬಿಟ್ರೆ ಅಜ್ಜಿಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಹಳೆಗೆ. ಆ ತರ ಆಗಿನ ಕಾಲದಲ್ಲಿ ಇತ್ತು. ಅಳ್ಳೋರ್ನ, ಪೀಪಿ ಊದವ್ರನ್ನ ಕರ್ಕೊಂಡ್ಬಂದು ವಾದ್ಯಗಳ ಘೋಷದಿಂದ ಅಲ್ಲಿ ಆರ್ಭಟ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅದನ್ನು ಕಂಡು ಯೇಸು ಬಂದು ಓದಿ, ಗುಂಪನ್ನು ಕಂಡು ಹೊರಗೆ ಹೋಗಿರಿ. ಗುಂಪನ್ನು ಕಂಡು ಹೊರಗಡೆ ಹೋಗಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ ಅಂದ್ರು ಯೇಸು ಸ್ವಾಮಿ. ಅವರು ಆತನನ್ನು ಹಾಸ್ಯ ಮಾಡಿದರು. ಅದಕ್ಕೆ ಆ ಜನರು ಏನ್ ಮಾಡ್ತಾ ಇದಾರೆ ಗೊತ್ತಾ? ನಗ್ತಾ ಇದ್ದಾರೆ, ನೆಗಿತಾ ಇದಾರೆ. ಹುಡುಗಿ ಸತ್ತೋಗ್ಬಿಟ್ಟೈತೆ, ನಾವು ಆ ಸತ್ತಿದ್ದಕ್ಕಾಗಿ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದೀವಿ. ಈ ಅಪ್ಪ ಬಂದ್ಬಿಟ್ಟು ಹುಡುಗಿ ಸತ್ತಿಲ್ಲ, ಮುಳುಗಿದ್ದಾಳೆ ಅಂತ ಹೇಳ್ತಾರಲ್ಲ ಅಂತ ಗೇಲಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಜನರು. ಆಮೇಲೆ ಜನರನ್ನು ಹೊರಕ್ಕೆ ಕಳಿಸಿದ ಮೇಲೆ ಯೇಸು ಆ ಜನರನ್ನೆಲ್ಲ ಹೊರಗೆ ಕಳಿಸಿರಿ ಅಂತ ಹೇಳಿ ಆ ಜನರನ್ನು ಕಳಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ, ಅವರು ಯೇಸು ಸ್ವಾಮಿ ಒಳಗಡೆ ಹೋಗಿ ಆಕೆಯ ಕೈ ಹಿಡಿಯಲು, ಆ ಮಗಳ ಕೈ ಹಿಡಿಯಲು ಆಕೆ ಎದ್ದಳು. ಮರಗಳ ತಟ್ಟಿ ದೇವರ ನಾಮ. ಆಕೆ ಎದ್ದಳು. ಆಮೇಲೆ ಆ ಮನೆಯವ್ರಿಗೆ ಏನ್ ಹೇಳಿದ್ರು ಯೇಸು ಸ್ವಾಮಿ? ಅಷ್ಟೇನಾ? ಇನ್ನ ಇದೆ, ಓದಿ. ಈ ಸುದ್ದಿ ಆ ದೇಶದೊಳಗೆಲ್ಲ ಹಬ್ಬಿತು. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ನೋಡಿ ಇವಾಗ ನಂಬಿಕೆಯಿಂದ ಸೌಕಾರ ಬಂದ, ನಂಬಿಕೆಯಿಂದ ಅವ್ರ ಮಗಳಿಗೆ ಏನ್ ಮಾಡ್ಬೇಕಾಗಿತ್ತು? ರೋಗ ಗುಣ ಮಾಡ್ಬೇಕಾಗಿತ್ತು, ಸುಖ ಕೊಡ್ಬೇಕಾಗಿತ್ತು, ವ್ಯಾಧಿ ಸುಖ ಮಾಡ್ಬೇಕಾಗಿತ್ತು. ಆದ್ರೆ ಹುಡುಗಿ ಸತ್ತೇ ಹೋಗ್ಬಿಟ್ಟಿದ್ದಾಳೆ. ಆದ್ರೆ ಸತ್ತಿರೋ ಹುಡುಗಿನ ಅವನ ನಂಬಿಕೆ ಮೂಲಕ ನಂಬಿದ್ರಿಂದ ಆ ಮಗಳು ಬದುಕಿಕೊಂಡು ಅಲ್ಲಿಂದ ಮತ್ತೆ ಹೋಗ್ತಾ ಇದ್ದಾರೆ. ಇಬ್ಬರು ಕುರುಡರು ಬರ್ತಾ ಇದ್ದಾರೆ ಅಲ್ಲಿ. ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸಪ್ಪ ಎಂದು ಕೂಗುತ್ತಾ ಆತನ ಹಿಂದೆ ಸುಮ್ಮನೆ ಹೋಗಿರಲ್ಲ. ಹೇಗಾದರೂ ಯೇಸು ನಿಂತು
ನಮಗೆ ಕಣ್ಣು ಬರೋ ಹಾಗೆ ಮಾಡ್ತಾರೆ ಅಂತ ಅವ್ರ ನಂಬಿಕೆಯಿಂದಲೇ ಹೋಗಿರ್ತಾರೆ. ಹಲ್ಲೆಲೂಯ. ಅವ್ರ ನಂಬಿಕೆಯಿಂದಾನೇ ಯೇಸುವನ್ನು ನೋಡಿದ್ದು, ಅವ್ರ ನಂಬಿಕೆಯಿಂದಾನೇ ಯೇಸುವನ್ನು ಕೂಗಿದ್ದು. ಆಗಿನ ಕಾಲದಲ್ಲಿ ತುಂಬಾ ಕುರುಡರಿದ್ರು, ತುಂಬಾ ರೋಗಿಗಳಿದ್ರು, ಕಾಲು ಇಲ್ದಿರೋರು, ಕಿವಿ ಇಲ್ದಿರೋರು, ಕಣ್ಣು ಇಲ್ದಿರೋರು ಇದ್ರು. ಆದ್ರೆ ಯಾರು ವಿಶ್ವಾಸದಿಂದ ಯೇಸುವನ್ನು ಕರೆದು ಯೇಸುವಿನ ಬಳಿಗೆ ಹೋಗ್ತಾರೋ ಅವ್ರಿಗೆ ಮಾತ್ರನೇ ಯೇಸು ಸುಖ ಮಾಡ್ತಾರೆ, ಎಲ್ಲರಿಗೂ ಇಲ್ಲ. ಇವಾಗ ಡಾಕ್ಟರ್ ಯಾರಿಗೆ ಬೇಕು? ರೋಗ ಉಳ್ಳವರಿಗೆ ಸುಮ್ನೆ ತಗೊಂಡೋಗಿ ನಿಮ್ಗೆ ಇಂಜೆಕ್ಷನ್ ಹಾಕಕ್ಕಾಗುತ್ತಾ? ಇಲ್ಲ ಸುಮ್ನೆ ನೀವು ಹೋಗಿ ತಗೊಳ್ಳಿ ಡಾಕ್ಟರ್ ಒಂದು ಇಂಜೆಕ್ಷನ್ ಹಾಕೊಳ್ರಿ ಅಂತ ನಿಂತ್ಕೊಂಡ್ಬಿಡ್ತೀರಾ ಡಾಕ್ಟರ್ ಹತ್ರ? ಇಲ್ವಲ್ಲ, ರೋಗಿಗೆ ವೈದ್ಯರು ಬೇಕು. ಅವಾಗ ಒಬ್ಬ ಗುಣ ಹೊಂದಿಕೊಳ್ಳಬೇಕಂದ್ರೆ ಅಂತ ನಿನ್ನಲ್ಲಿ ಆ ಆಸಕ್ತಿ ಇದ್ರೆ, ಆ ನಂಬಿಕೆ ಇದ್ರೆ, ಯೇಸುವಿನ ಬಳಿಗೆ ಬರುವಾಗ ಖಂಡಿತವಾಗಿ ಯೇಸು ಮಾಡೇ ಮಾಡ್ತಾರೆ. ಹಲ್ಲೆಲೂಯ. ಆಮೇಲೆ ಏನ್ ಹೇಳ್ತಾರೆ? ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ? ನಾನು ಇದನ್ನು ನೀವು ಬಂದಿದ್ದೀರಾ ಏನಕ್ಕೆ ನನಗೆ ಗೊತ್ತು, ನಿಮಗೆ ಕಣ್ಣು ಇಲ್ಲ, ಕಣ್ಣು ಬೇಕಂತ ಬಂದಿದ್ದೀರಾ. ನಾನು ಇದನ್ನ ಮಾಡ್ತೀನಿ ಅಂತ ನೀವು ನಂಬ್ತೀರಾ? ಫಸ್ಟ್ ಇವತ್ತು ಸಭೆಗಳಿಗೂ ದೇವರು ಹೇಳೋದು ಅಷ್ಟೇ, ನಾನು ನಿಮಗೆ ಬೇಕಾಗಿರುವುದನ್ನು ಮಾಡುತ್ತೇನೆ ಅಂತ ನೀವು ನಂಬ್ತೀರಾ? ಫಸ್ಟ್ ನೀವು ವಿಶ್ವಾಸಿಸ್ತೀರಾ? ಫಸ್ಟ್ ನಿಮ್ಮಲ್ಲಿ ಆ ನಂಬಿಕೆ ಇದೆಯಾ? ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು ಅಂದ್ರೆ ಎಷ್ಟು ಮನುಷ್ಯನಿಗೆ ಎಷ್ಟು? ಸಾಸಿವೆ ಕಾಳು ಎಷ್ಟಿದೆ? ಕೆಳಗಡೆ ಇದ್ರಲ್ಲಿ ಹಾಕಿದ್ರೆ ಅದು ಕಾಣಿಸ್ತದ? ಅಷ್ಟು ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಬೆಟ್ಟವನ್ನು ನೋಡಿ ಇದು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಬೀಳು ಅಂದ್ರೆ ಅದು ಬೀಳುತ್ತದೆ. ಆಮೇಲೆ கடுகளுவே உங்களுக்கு விசுவாசம் இருந்தா அந்த மலையை பார்த்து அகந்து போனா அது அப்படியே பிச்சின்னு போவோம்ன்ற இயேசு சொன்னார். எவ்வளவு அளவு விசுவாசம்? ஆண்டவர் மலையை சொல்லல, நீயா போய் மலையெல்லாம் ஒடிக்கிற, அது கவர்மெண்ட் ஒடிச்சுக்குவான். நீ போய் சும்மா உன் டைம் வேஸ்ட் பண்ணி உன் மலை போல இருக்கிற துன்பங்கள், மலை போல இருக்கிற கடன் பிரச்சனைகள், மலை போல இருக்கிற உனக்கு இருக்கிற ப்ராப்ளம்களை தான் ஆண்டவர் சொன்னார். கடுகளவு விசுவாசம் வைத்து இயேசுவின் நாமத்துல மலை போல இருக்கிற பிரச்சனையே அகந்து போனா அது போதும். அல்லேலூயா, அல்லேலூயா, அல்லேலூயா. குருடனை கேக்குறார் ஆண்டவர், ஏன் கேளுದ್ರು? ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ? உங்களுக்கு நீங்க கேக்குறது செய்யறேன்னு உங்களுக்கு நம்பிக்கை இருக்குதா? உங்களுக்கு நம்பிக்கை இருக்குதா ಅಂತ ಆಂಡವರು ಕೇಳ್ತಾರೆ. ಅವ್ರನ್ನ ಕೇಳ್ತಾರೆ. ಎಂದು ಕೇಳಿದಕ್ಕೆ ಅವರು ಹೌದು ಸ್ವಾಮಿ, ಎಂದು ಕೇಳಿದಕ್ಕೆ ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಎಂದನು. ಆಗ ಅವರಿಗೆ ಕಣ್ಣು ಬಂದವು. ಕರಗಳ ತಟ್ಟಿ ದೇವರ ನಾಮವನ್ನು ನಿನ್ನ ನನ್ನ ನಂಬಿಕೆಯ ಪ್ರಕಾರನೇ ನಿನ್ನ ನನ್ನ ಜೀವಿತದಲ್ಲಿ ಅದ್ಭುತಗಳು ಕಾರ್ಯಗಳು ಜರುಗುತ್ತೆ ಅಂದ್ರೆ ಅದು ನಿನ್ನ ನನ್ನ ನಂಬಿಕೆಯ ಮೇಲೆ ದೇವರು ಇಟ್ಟಿದ್ದಾರೆ. ಅವ ನಂಬಿಕೆ ಇಲ್ದಿರಾ ನಾವು ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಲೋಕದಲ್ಲಿ ನಾವು ಬಿಡುಗಡೆ ಹೊಂದಿದವರಾಗಿ, ಸುಖಭೋಗಿಗಳಾಗಿ, ಐಶ್ವರ್ಯ ಜೀವಿತ, ಆಶೀರ್ವಾದ ಜೀವಿತ, ಸಮಾಧಾನ ಜೀವಿತ ನಾವು ಈ ಲೋಕದಲ್ಲಿ ಜೀವಿಸಬೇಕಾದರೆ ಯೇಸುವನ್ನು ನಾವು ನಂಬಲೇಬೇಕಾಗುತ್ತೆ. ಹಲ್ಲೆಲೂಯಾ. ಯೇಸುವನ್ನು ಇಲ್ಲಿ ನಂಬಿಕೆ ಇಟ್ಟಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಈ ಲೋಕದಲ್ಲಿ ಬಿಡುಗಡೆ ಹೊಂದಿದವರಾಗಿ ಕಾಣಲ್ಪಡಲ್ಲ, ಸ್ವಸ್ಥರಾಗಿ ನಾವು ಕಾಣಲ್ಪಡಲ್ಲ. ಒಂದು ವೇಳೆ ಇವತ್ತು ಯಾಕಂದ್ರೆ ಆಗಿನ ಕಾಲದಲ್ಲೇ ಶಿಷ್ಯರುಗಳು ಜೊತೆಲಿರುವಾಗ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇತ್ತು. ಶಿಷ್ಯರಿಗೆ ಇವ್ರಿಗೆ ಒಂದು ಆಗ್ರಿಮೆಂಟ್ ಜರುಗಿತು. ಸ್ವಾಮಿ ನಾವು ಯೂದರು, ಯೇಸು ಯೂದರು, ಆದ್ರೆ ಇವರು ಅನ್ಯ ಜನಗಳನ್ನೇ ಸ್ವಸ್ಥ ಮಾಡ್ತಾರಲ್ಲ, ಅನ್ಯ ಜನಗಳನ್ನೇ ಬಿಡುಗಡೆ ಮಾಡ್ತಾರಲ್ಲ, ಅನ್ಯ ಜನಗಳ ಮಧ್ಯದಲ್ಲೇ ಅದ್ಭುತ ಮಾಡ್ತಾರಲ್ಲ, ಯಾಕೆ ನಮ್ಮ ಜನರ ಮಧ್ಯದಲ್ಲಿ ಅದ್ಭುತ ಮಾಡಲ್ಲ ಅಂತ ನೋಡುವಾಗ ಯೇಸು ಸ್ವಾಮಿ ಮೊದಲು ರಕ್ಷಣೆ ತಂದಿದ್ದು ಆ ಯೂದ ಜನರಿಗೇನೆ. ತನ್ನ ಜನಗಳನ್ನು ಬಿಡಿಸಿ ಕಾಯುವುದಕ್ಕಾಗಿ ಆತನು ರಕ್ಷಕನಾಗಿ ಬಂದ. ಹಲ್ಲೆಲೂಯಾ. ಯಾವತ್ತು ತನ್ನ ಜನರು ಯೇಸುವನ್ನು ಸ್ವೀಕರಿಸಿಕೊಂಡಿಲ್ವೋ ಆಗಲೇ ಅನ್ಯ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಸಾರಕ್ಕೆ ಆರಂಭಿಸಿದರು.
ಅಲ್ಲೆಲೂಯಾ. ಒಂದು ದಿನ ಯೇಸು ಒಂದು ಜಗದಲ್ಲಿ ಕುಳಿತಿರುವಾಗ ಅಲ್ಲಿ ಒಬ್ಬ ಸಮಾರ್ಯ ಸ್ತ್ರೀ ಬರ್ತಾಳೆ. ತುಂಬಾ ವಾಕ್ಯ ಇದೆ, ಮುಂದಕ್ಕೆ ಜಂಪ್ ಆಗೋದು. ಸರಿ, ಅದು ಆಮೇಲೆ ಹೋಗೋಣ. ಇದರಲ್ಲೇ 32 ಓದಿ ಮುಗಿಸೋಣ. ಇದರಲ್ಲೇ 32 ಓದಿ. ಅವರು ಹೊರಟು ಹೋಗುತ್ತಿರುವಾಗ ನೋಡಿ, ಯಾರು ಆ ಕುರುಡರು ಕಣ್ ಬಂತು ಹೊರಟು ಹೋದ್ರ. ಅವರು ಹೊರಟು ಹೋದ್ಮೇಲೆ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಕುರುಡರು ಇಲ್ಲ, ಯೇಸು ಸ್ವಾಮಿ. ಅಲ್ಲಿ ಕುರುಡರು ಕಣ್ ಬಂತಲ್ಲ, ಅಲ್ಲಿಂದ ಓದಿ, ಕನ್ಫ್ಯೂಷನ್ ಮಾಡ್ಕೊಂಡು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ನೀವು ನಂಬಿದಂತೆ ನಿಮಗಾಗಲಿ ಎಂದನು. ಆಗ ಅವರಿಗೆ ಕಣ್ಣು ಬಂದವು. ಮತ್ತು ಯೇಸು ಅವರಿಗೆ ಇದು ಯಾರಿಗೂ ತಿಳಿಯಬಾರದು, ಇದು ಯಾರಿಗೂ ಹೇಳಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಇದು ಯಾರಿಗೂ ಹೇಳ್ಬೇಡ್ರಿ, ನಾನು ನಿಮ್ಗೆ ಕಣ್ಣು ಬರೆಸಿದ್ದೀನಿ ಅಂತ ನೀವು ಯಾರ ಹತ್ರನೂ ಹೋಗಿ ಹೇಳ್ಬೇಡ್ರಿ. ಯಾಕಂದ್ರೆ ಆತನ ಸಮಯ ಇನ್ನೂ ಬಂದಿಲ್ಲ. ಸಮಯ ಅಂದ್ರೆ ಕಲ್ವಾರಿ ಶಿಲುವೆಯ ಪಯಣ ಅದು ಮುಗಿಸ್ಬೇಕಾಗಿತ್ತು. ಆ ಪಾಡು ಒಂದು ಇತ್ತಲ್ಲ, ಆ ಪಾಡಿನ ಸಮಯ ಇನ್ನ ಇತ್ತು ಯೇಸುದು. ಆದ್ರಿಂದ ಈ ಯೇಸು ಮಾಡೋ ಅದ್ಭುತಗಳು ಜನರು ಹೋಗಿ ಅಲ್ಲಿ ಇಲ್ಲಿ ಹೇಳ್ಬಿಟ್ರೆ ಅದು ಪ್ರಾಬ್ಲಮ್ ಆಗಿ ಏನೇನೋ ಕೊಲಾಪ್ಸಲ್ ಆಗ್ಬಿಡ್ತದೆ ಅಂತಾನೆ ಯೇಸು ಸ್ವಾಮಿ ನಾನು ಮಾಡಿದ ಅದ್ಭುತವು ನೀವು ಯಾರ ಹತ್ರನೂ ಹೋಗಿ ಹೇಳ್ಬಾರ್ದು. ಇವತ್ತು ನಮ್ಮಂತವ್ರು ಪಾಸ್ಟ್ರು ಏನಾದ್ರೂ ಒಂದು ಸೈತಾನನ್ನ ಬಿಡಿಸ್ಬಿಟ್ರೆ ಹಾಗೆ ಈ ವಿಡಿಯೋ ಮಾಡಿ ಹಾಗೆ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬಿಡ್ತೀವಿ, ರಿಲೀಸ್ ಮಾಡ್ಬಿಡ್ತೀವಿ. ಯಾಕೆ? ನಮ್ಮ ಹೆಸರು ಬರೆಸ್ಕೊಳ್ಳೋದು. ಆದರೆ ಯೇಸು ಹೆಸರು ಬರೆಸಿಕೊಳ್ಳುವುದಕ್ಕಲ್ಲ, ತಂದೆಯಾದ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಬಂದಿದ್ರು, ಹೆಸರು ಮಾಡಿಸ್ಕೊಳ್ಳಕ್ಕಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವುಗಳು ಅಷ್ಟೇ, ಏನಾದ್ರೂ ಒಂದು ಕಾಣಿಕೆ ಅತ್ತಿಗೆ ಏನಾದ್ರೂ ಒಂದು ಅಗತ್ಯವಾದ ರಿಪೋರ್ಟ್ ಮಾಡೋ, ನಾನು ಇಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ ಅಂತ ನಾವು ಕೊಂಬು ತೀಸ್ಕೊಳ್ಬಾರ್ದು. ಹಲ್ಲೆಲೂಯಾ. ನಮಗೆ ಈ ಭೂಲೋಕದಲ್ಲಿ ಹೆಸರು ಬೇಡ ರೀ, ಪರಲೋಕದಲ್ಲಿ ಜೀವ ಪುಸ್ತಕದಲ್ಲಿ ಹೆಸರಿದ್ರೆ ಸಾಕು. ಆಮೇಲೆ ಪರಲೋಕದಲ್ಲಿ ನಮ್ಗೆ ಎಲ್ಲಿರ್ಬೇಕು ಹೆಸರು? ಎಲ್ಲಿರ್ಬೇಕು? ಆ ಜೀವ ಪುಸ್ತಕದಲ್ಲಿ ಯಾರ ಹೆಸರಿದೆಯೋ ಅವ್ರು ಮಾತ್ರನೇ ಪರಲೋಕಕ್ಕೆ ಹೋಗ್ತಾರೆ ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ನಂಬ್ತೀರಾ? ನಂಬಲೇಬೇಕು. ಒಂದ್ ವಿಷಯ ಗೊತ್ತಾ, ಜೀವ ಪುಸ್ತಕದಲ್ಲಿ ಹೆಸರು ತೆಗಿಲೂಬಹುದು, ಬರೀಲೂಬಹುದು. ಏನ್ ಮಾಡ್ಬೋದು? ತೆಗಿಯಬಹುದು, ಬರೆಯಬಹುದು. ಅದ ಅಧಿಕಾರ ಯಾರು ಗೊತ್ತಾ? ಯೇಸು ಸ್ವಾಮಿ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ಜೀವ ಪುಸ್ತಕದಿಂದ ನಿನ್ನ ಹೆಸರು ತೆಗೆಯಲ್ಪಡದಿರ ಹಾಗೆ ಈ ಭೂಮಿಯಲ್ಲಿ ನಡೆದುಕೋ. ಹಲ್ಲೆಲೂಯಾ. ಅದರ ಅರ್ಥ ಗೊತ್ತಾಯ್ತಾ? ನೀನು ಈ ಭೂಮಿಯಲ್ಲಿ ಕ್ರಿಸ್ತನಿಗಾಗಿ ಹೇಗೆ ನೀನು ಜೀವಿಸ್ತೆ ಅದ್ರ ಪ್ರಕಾರನೇ ನಿನ್ನ ಹೆಸರು ಅಲ್ಲಿ ಬರೆಸಲ್ಪಟ್ಟಿರುತ್ತೆ. ಇಲ್ಲವಾ ಒಂದು ಟೈಮ್, ಒಂದು ಕಾಲ, ಒಂದು ಗಳಿಗೆ ಇರುತ್ತೆ. ಆ ಟೈಮಲ್ಲಿ ಅದಾಗಿಲ್ವಾ, ಕ್ರಿಸ್ತನಿಗೆ ಇಷ್ಟವಾದ ಕಾರ್ಯ ಭೂಮಿಯಲ್ಲಿ ಮಾಡಿಲ್ವಾ, ನಮ್ಮ ಹೆಸರುಗಳು ತೆಗೆಯಲ್ಪಡುತ್ತೆ. ಅಲ್ಲಿಂದ ಪರಲೋಕಕ್ಕೆ ನಾವು ಎಂಟ್ರಿ ಅಲ್ಲ. ಆ ನ್ಯಾಯ ತೀರ್ಪಿನದಲ್ಲಿ ಆ ನ್ಯಾಯ ತೀರ್ಪು ಎಲ್ಲಿ ನಡೀತಾ ಅಲ್ಲಿ ನಿಲ್ಬೇಕು, ಅಲ್ಲಿಗೆ ನಮ್ಮ ಚಾಪ್ಟರ್ ಮುಗಿಸ್ಕೊಬೇಕು. ನಾವು ನಿತ್ಯ ನರಕಕ್ಕೆ ನಾವು ದೆಬ್ಬಲ್ಪಡ್ತೇವೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಜೀವ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆದಿರಬೇಕು. ಈ ಭೂಮಿಯಲ್ಲಿ ನಮ್ಮ ಹೆಸರಿಗಾಗಿ, ನಮ್ಮ ಪಟ್ಟಕ್ಕಾಗಿ, ಪದವಿಗಾಗಿ ನಾವು ಹೋರಾಡಬಾರ್ದು. ಅದು ಲೋಕದ ಜನರಲ್ಲಿ, ಅದು ಲೋಕದ ಜನರು ತೌಕ ಪಡ್ತಾರೆ, ನಮಗಲ್ಲ. ಪರಲೋಕ ರಾಜ್ಯವು ನೀತಿಯನ್ನು ನಾವು ಹುಡುಕುವಾಗ ಎಲ್ಲ ಆಟೋಮೆಟಿಕ್ ಆಗಿ ನಮ್ಮ ಹಿಂದೆ ಬರುತ್ತೆ ಅಂತ ದೇವರು. ಆಮೇಲೆ ಒಬ್ಬನು ನನ್ನ ಸೇವೆ ಮಾಡುವುದಾದರೆ ನನ್ನ ತಂದೆಯಾದ ದೇವರು ಅವನನ್ನು ಘನಪಡಿಸುವರು. ಆಮೇಲೆ ದೇವರ ಸೇವೆ ಮಾಡು ಅಂದ್ರೆ ದೇವರ ರಾಜ್ಯ ಕಟ್ಟು. ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಈ ಭೂಲೋಕದಲ್ಲಿ ನೀನು ಏನೆಲ್ಲ ಕಷ್ಟ ಪಡ್ಬೇಕು ಕಟ್ಟು. ಆ ದೇವರ ರಾಜ್ಯದ ನೀತಿ ಏನಾಗಿದೆ ತಿಳಿದುಕೋ, ಅದ್ರ ಪ್ರಕಾರ ನಿನ್ನ ನಡಿ. ಎಲ್ಲವೂ ನಿನ್ನ ಹಿಂದೆ ಆಟೋಮೆಟಿಕ್ ಆಗಿ ಪಟ್ಟ ಪದವಿ ಹುಡುಕೊಂಡು ಓಡ್ ಬರ್ತಾನೆ ಇರ್ತದೆ. ನಾವು ತಿಳ್ಕೊಂತೀವ, ಕಿರಣ್ ಇಲ್ಲಿ ಬಂದು ಇವತ್ತು ಸೇವೆ ಮಾಡ್ತಾನೆ ಅಂತ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ನೀನ್ ತಿಳ್ಕೊಂಡಿದ್ದಮ್ಮ. ಆರಂಭದಿಂದಲೇ, ಮದುವೆ ಆಗಿದ್ದಿಂದಲೇ ಅವನ್ ಆಗ್ಬಿಟ್ಟು ನೋಡಿ ನಿನ್ನ ಈ ರೀತಿ ಬರ್ತಾನೆ ಮನಸ್ಸಲ್ಲೇನ ಗುಣ ಅಂತಾನೆ ತಿಳಿದುಕೊಂಡಿರ್ತೀಯ. ಎಂತವರನ್ನು ಪ್ರಕಾಶಿಸುವಂತ ದೇವರು ನಮ್ಮ ದೇವರು. ಹಲ್ಲೆಲೂಯಾ. எப்படியாப்பட்டவர்களும் பிரகாசிக்க வல்லமை உள்ள தேவன் நம்முடைய ஆண்டவர். ಹಲ್ಲೆಲೂಯಾ. ಓದಿ, ಹಂಗೆ ಓದಿ ಮುಗಿಸ್ತಾನ. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ನೋಡಿ,
ಆ ದೇಶದಲ್ಲಿ ಅವರ ಹತ್ರ ಎಲ್ಲ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ರು, ಆತನ ಸುದ್ದಿಯನ್ನು ಹಬ್ಬಿಸಿದರು. ನಮ್ಗೆ ಏನೋ ಕಣ್ ಕಾಣಿಸ್ತಾ ಇದ್ದೆ, ಏನೋ ಅದೇ ನಾಜಿರತ್ತಿನ ಯೇಸು ಅಲ್ಲಿ ಹೋಗಿದ್ರಿ, ಅವ್ರು ಕಣ್ ಕೊಟ್ರು, ಕಣ್ ಬರೆಸಿದ್ರು ಅಂತ ಇದೆಲ್ಲ ಪುಗಾರ್ ಮಾಡೋದು ಜಾಸ್ತಿ ಆಗೋಯ್ತು. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಇದ್ದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಅವರು ಹೊರಟು ಹೋಗುತ್ತಿರುವಾಗ ಯೇಸು ಅಲ್ಲಿ ಬರ್ತಾ ಇದಾರೆ ಅಂತ ಕೇಳಿಸ್ಕೊಂಡಿದ ತಕ್ಷಣ ಊರ್ ಜನ ಏನ್ ಮಾಡ್ಬಿಟ್ರು, ಒಬ್ಬ ದೆವ್ವ ಹಿಡ್ದ ಮನುಷ್ಯನನ್ನು ಕರ್ಕೊಂಡ್ ಬಂದ್ರು. ಆತನು ದೆವ್ವ ಬಿಡಿಸಿದ ಮೇಲೆ, ಅವರು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತನಾಡುವವನಾದನು. ಅವನು ಮೂಕ ಅಂದ್ರೆ ಬಾಯಿ ಕೇಳಿಸ್ತಾ ಇಲ್ಲ, ಮಾತಾಡಕ್ ಬರ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಅಂತ ದೆವ್ವ ಅವನಿಗೆ ಹಿಡಿದಿರೋದು. ಆದ್ರೆ ಯೇಸು ಬರ್ತಾರೆ ಅಂತ ಸುದ್ದಿ ಕೇಳಿದ ತಕ್ಷಣ ಜನರು ಏನ್ ಮಾಡಿದ್ರು, ನಂಬಿಕೆಯಿಂದ ಆ ಮೂಕ ದೆವ್ವ ಹಿಡಿದ ಮನುಷ್ಯನನ್ನು ಯೇಸುವಿನ ಬಳಿಗೆ ಕರ್ಕೊಂಡ್ ಬಂದಿದ ತಕ್ಷಣ ಯೇಸು ಏನ್ ಮಾಡಿದ್ರು ದೆವ್ವ ಬಿಡಿಸಿದ ಮೇಲೆ ಮೂಕನು ಮಾತಾಡಕ್ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಆ ಜನರು ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಇದುವರೆಗೂ ಯಾರು ನೋಡಿಲ್ಲವೆಂದು, ಇಂಥ ಅದ್ಭುತ ಶಕ್ತಿ ಮಾಡುವಂತ ಸೂಚಕ ಕಾರ್ಯ ಮಾಡುವಂತ ಒಬ್ಬರನ್ನು ನೋಡಿಲ್ಲವೆಂದು ಬೆರಗಾದರು. ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಈ ಲೋಕದಲ್ಲಿ ಬಿಡುಗಡೆ ಹೊಂದಿದವರಾಗಿ ಜೀವಿಸಬೇಕಂದ್ರೆ ನಾವು ನಮಗಾಗಿ ಜೀವಿಸ್ತೀರಾ, ನಮಗಾಗಿ ಸೆತ್ತು, ನಮಗಾಗಿ ಅದ್ಭುತ ಮಾಡಿ, ಅತಿಶಯ ಮಾಡಿ, ತನ್ನ ಪ್ರಾಣವೇ ಕೊಟ್ಟು ಪರಲೋಕದಲ್ಲಿ ನಿನಗಾಗಿ ನನಗಾಗಿ ಏನೋ ಒಂದು ಸಿದ್ಧ ಮಾಡಕ್ ಹೋಗಿದ್ದಾರಲ್ಲ, ಆ ಕ್ರಿಸ್ತನಿಗಾಗಿ ನಾವು ಜೀವಿಸುವವರಾಗಿರ್ಬೇಕು. ಇನ್ನು ಜೀವಿಸುವವರು ನಾವಾಗಿರಬಾರ್ದು, ನಮ್ಮಲ್ಲಿ ಕ್ರಿಸ್ತನು ಜೀವಿಸ್ತಾ ಇದಾರಂತ ನಾವು ಭಾವಿಸ್ಕೊಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನನ್ನಲ್ಲಿ ಜೀವಿಸ್ತಾ ಇರೋದು ಕ್ರಿಸ್ತನೇ, ದೇಹ ಸೆತ್ತದಾಗಿದೆ, ಆತ್ಮವು ಆತ್ಮ ಸ್ವರೂಪವಾಗಿದೆ. ಹಲ್ಲೆಲೂಯಾ, ಇದನ್ನು ನಾವು ನಂಬಬೇಕು. ಈ ನಂಬಿಕೆಯಿಂದ ಈ ಭೂಮಿಯಲ್ಲಿ ನಾವು ಜೀವಿಸುವಾಗ ನೋಡಿ, ಅಲ್ಲಿ ನೋಡ್ತೀವಿ, ಜನರು ಕೇಳಿಸ್ಕೊಂಡ್ರು ಯೇಸು ಅದ್ಭುತ ಬಂದ್ರು. ಜನರು ನೋಡಿದ್ರು ಯೇಸು ಅದ್ಭುತ ಮಾಡಿದ್ದು. ಇನ್ನೊಬ್ಬ ವ್ಯಾಧಿ ಇದ್ದಾನೆ, ಇನ್ನೊಬ್ಬ ರೋಗಿ ಇದ್ದಾನೆ, ಇನ್ನೊಬ್ಬ ದರಿದ್ರ ಇದ್ದಾನೆ, ಇನ್ನೊಬ್ಬ ಪಾಪದಲ್ಲಿದ್ದಾನೆ ಅಂತ ಮನುಷ್ಯನಿಗೆ ಬಂದ್ರಪ್ಪ, ಯೇಸು ಸ್ವಾಮಿ ಹತ್ರ ಬಾಪ, ಅದನ್ನು ಅದ್ಭುತ ಮಾಡ್ತಾನೆ, ಅದನ್ನು ಸಮಾಧಾನ ಕೊಡ್ತಾನೆ ಅಂತ ಈ ಜನರು ಇನ್ನೊಬ್ಬ ಜನರಿಗಾಗಿ ನಂಬಿಕೆ ಇಟ್ಟು ಕರ್ಕೊಂಡು ಬಂದು ಯೇಸು ಬಳಿ ಸೇರಿಸ್ತಾರೆ. ಇವತ್ತು ನಾವು ಎಷ್ಟು ಜನನ ಸೇರಿಸಕ್ಕೆ ಸಿದ್ಧರಾಗಿದ್ದೇವೆ? ನಾವು ಎಷ್ಟು ಜನಕ್ಕೆ ದೇವರ ವಾಕ್ಯ ರೆಡಿಯಾಗಿದೆ? ಎಷ್ಟು ಜನಕ್ಕೆ ದೇವರು ಕೊಟ್ಟ ಆ ಪರಿಶುದ್ಧ ಶುಭ ವಾರ್ತೆಯನ್ನು ಸಾರಕ್ಕೆ ನಾವು ಸಿದ್ಧರಾಗಿದ್ದೆ? ಒಂದು ದಿನಕ್ಕೆ ಎಷ್ಟು ಜನಕ್ಕೆ ನಾವು ಸುವಾರ್ತೆ ಸಾರಿದ್ದೇವೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವುದೋ ಒಂದು ವಿಧದಲ್ಲಿ ಯೇಸು ಸ್ವಾಮಿ ನಮ್ಮನ್ನ ಕರೆದಿದ್ದಾರ. ನಾವು ಕರೆಯುವಾಗ ಹೆಂಗಿದ್ರಿ, ಕರೆದ ಮೇಲೆ ಹೆಂಗಿದ್ದೀವಿ? ಕರೆಯಕ್ ಮುಂಚೆ ನಾವು ಹೇಗಿದ್ರಿ, ಕರೆದ ಮೇಲೆ ನಮ್ಮ ಜೀವಿತ ಹೇಗಿದೆ? ಬದಲಾವಣೆ ಆಗಿದೆಯಾ ಇಲ್ವಾ? ಆಗಿದೆಯಾ ಇಲ್ವಾ? ಖಂಡಿತ. ಚರ್ಚಲ್ಲಿ ನಾವು ಬರ್ತೀವಿ ಅಂದ್ರೆ, ನಾವು ಕಂಟಿನ್ಯೂ ಚರ್ಚೆಗೆ ಬರ್ತಾ ಇದೀವಿ ಅಂದ್ರೆ, ನಮ್ಮ ಲೈಫ್ ಅಲ್ಲಿ ಮೊದಲಿಗಿಂತ ಇವಾಗ ಎಷ್ಟೋ ಬೆಟರ್ ಆಗಿದೆ ಅಂತ ಅರ್ಥ. ಹಲ್ಲೆಲೂಯಾ. ನಾವು ಮಾತ್ರ ಬೆಟರ್ ಆಗಿ, ನಾವು ಮಾತ್ರ ಬಟರ್ ಜಾಮ್ ತಿನ್ಕೊಂಡು ಇದ್ಬಿಟ್ರೆ ಆಗುತ್ತಾ? ಹಲ್ಲೆಲೂಯಾ. ಎಷ್ಟೋ ಜನ ವಾಕ್ಯ ಇಲ್ದಿರ ದಾಹದಲ್ಲಿ, ಆ ವಾಕ್ಯದ ದಾಹದಲ್ಲಿದ್ದಾರೆ, ಆ ವಾಕ್ಯದ ಊಟ ಇಲ್ದಿರ ಇದ್ದಾರೆ, ಹಸಿವೆಲ್ಲಿದ್ದಾರೆ. ವಾಕ್ಯದ ಮನ್ನವನ್ನು ತಿನ್ನಿಸುವುದಕ್ಕಾಗಿ ನಮ್ಮನ್ನು ದೇವರು ಅದ್ಭುತವಾಗಿ ಈ ಲೋಕದಲ್ಲಿ ಆರಿಸಿ ತೆಗೆದಿರುವಾಗ ಅಂತ ಜನರನ್ನು ನಾವು ಕರ್ಕೊಂಡು ಬರಬೇಕು. ದೇವರ ಸುದ್ದಿ ಹೇಳಬೇಕು, ಯೇಸುವಿನ ಅದ್ಭುತ ಹೇಳಬೇಕು, ಯೇಸುವಿನ ಕರುಣೆಯನ್ನು ತೋರಿಸಬೇಕು. ಹಲ್ಲೆಲೂಯಾ. ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಇದಕ್ಕಾಗಿ ಶಿಷ್ಯರು ಕರೆಯಲ್ಪಟ್ಟಿದ್ದು. 12 ಜನನ ಇಟ್ಟಿ ಇಡೀ ಲೋಕನೇ ಇವತ್ತು ಯೇಸು ಕ್ರಿಸ್ತನ ಸುದ್ದಿ ಘೋಷಣೆ ಇತ್ತು. ಹಲ್ಲೆಲೂಯಾ. ಬರೀ 12 ಪೀಪಲ್ಸ್, ಅದರಲ್ಲಿ ಒಬ್ಬ ಡುಮ್ಮು ಯೂದಾಸು, 11 ಇದ್ದಿದ್ದು. 11ನ ಇಟ್ಟು ಪರಿಶುದ್ಧ ಆತ್ಮನು ಇವತ್ತು ಇಡೀ ಜಗತ್ತಿಗೆ ದೇವರ ಸತ್ಯವನ್ನು ಪ್ರಕಟ ಮಾಡಿದ. ಅರ್ಥ ಆಯ್ತಲ್ಲ? 3.5 ವರ್ಷದಲ್ಲಿ ಯಾಕೆ ಮುಗಿಸಿ ಹೋದ್ರು ಅಂತ ಆತನು ಗೊತ್ತು. ಈ 11 ಇಟ್ಟು ಇಡೀ ಲೋಕನೇ ನಾನು ಮಾಡಕ್ ಶಕ್ತನು ಅಂತ. ಹಲ್ಲೆಲೂಯಾ. ಇಲ್ಲಿರೋರು ಒಂದು ಆತ್ಮನ ಆದಾಯ ಮಾಡ್ಬೇಕು, ಒಂದು ಆತ್ಮಗನ ಸತ್ಯ ಹೇಳ್ಬೇಕು, ಒಂದು ಆತ್ಮಗನ ಯೇಸು ಕ್ರಿಸ್ತನ ಆತನ ಕರುಣೆಯನ್ನು ತೋರಿಸಿಕೊಡ್ಬೇಕು. ಹಲ್ಲೆಲೂಯಾ. ಬರೀ ಪಾಸ್ಟರ್ ಮಾಡ್ಬೇಕು, ಪಾಸ್ಟರ್ ಅಸಿಸ್ಟೆಂಟ್ ಪಾಸ್ಟರ್, ನಿಮ್ಮನ್ನು ನಮ್ಮನ್ನು ಕರೆದಿದ್ದ ದೇವರು. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಈ ಭೂಮಿಯಲ್ಲಿ ನಾವು ಕಾಣ್ದಿರೋ ಐಶ್ವರ್ಯಗಳು ಇರ್ಬೋದು, ಆಶೀರ್ವಾದಗಳು ಇರ್ಬೋದು, ಆದ್ರೆ
ಒಂದು ದಿನ ಕಣ್ಣಾರೆ ಕಾಣುವಂತ ಆ ಮಹಿಮೆ ಆಶೀರ್ವಾದ ಪರಲೋಕದಲ್ಲಿ ನಿನಗಾಗಿ ನನಗಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಎಲ್ಲ ಎದ್ದಿಲ್ಲ.